ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ನಮ್ಮ ಇಂದಿನ ಸಂಚಿಕೆಯಲ್ಲಿ ವಿಶೇಷ ಅತಿಥಿಯಾಗಿರ್ತಕ್ಕಂಥವರು ಶ್ರೀಮಾನ್ ಎಚ್.ಎನ್. ಶ್ರೀಕಂಠಯ್ಯನವರು. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಚ್.ಎನ್. ಶ್ರೀಕಂಠಯ್ಯ ಆದ ನನ್ನ ಅನಂತ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಹುಲಿಯೂರು ದುರ್ಗ ಅಂತಕ್ಕಂಥ ಒಂದು ಕುಗ್ರಾಮದಿಂದ ಬಂದು ಮೈಸೂರಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿಕೊಂಡು ಯಾವ ರೀತಿ ಮೇಯರ್ ಆದರು, ಕಾರ್ಪೊರೇಟರ್ ಆದರು, ನಮ್ಮ ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆ ಕಟ್ಟಿದ್ರು, ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಏನೇನೋ ಅವರ ಅನುಭವಗಳನ್ನು ಪಡೆದ್ರು, ವಿವರಗಳನ್ನು ಅವತ್ತು ನಮಗೆ ಸಂದರ್ಶನ ಮಾಡಿ ಅವರನ್ನು ತಿಳ್ಕೊಳ್ಳೋಣ. ಈ ಒಂದು ಸಂದರ್ಶನ ವಿಶೇಷವಾಗಿ ಏನಕ್ಕಪ್ಪ ಮಾಡ್ತಾಯಿದ್ದೀನಿಪ್ಪ ಅಂದರೆ, ಇವರೊಂದು ಜೀವನದ ಯಶೋಗಾಥೆ ತಾವು ನೋಡಿದಾಗ ತಾವು ಕೂಡ ಮುಂದಕ್ಕೆ ಬರ್ಬೋದು, ಕಷ್ಟಪಟ್ಟು ಮುಂದಕ್ಕೆ ಬರ್ಬೋದು ಅಂತ ಒಂದು ವಿಚಾರ ನಮಗೆ ಹೊರಕೆ ಬರ್ತದೆ. ಆದ ಕಾರಣದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಮೊದಲ ಬಾರಿಗೆ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲಲ್ಲಿ ಸಂದರ್ಶನ ಮಾಡ್ತಕ್ಕಂಥ ಮಹನೀಯರುಗಳಿಗೆ ಅವರ ಕುಟುಂಬದ ಹಿನ್ನೆಲೆಯನ್ನು ತಾವು ಕೇಳ್ತೀವಿ. ಕುಟುಂಬದ ಹಿನ್ನೆಲೆ ಅಂದರೆ ತಂದೆ ತಾಯಿಗಳು ಯಾರು, ಅವರು ಯಾವ ಊರು, ಅವರು ಏನು ವೃತ್ತಿ ಮಾಡ್ತಾಯಿದ್ರು, ಅವ್ರಿಗೆ ಎಷ್ಟು ಜನ ಮಕ್ಕಳು ಅದನ್ನು ಕೇಳ್ತೀವಿ ಸಾಮಾನ್ಯವಾಗಿ. ಅದೇ ಪ್ರಕಾರವಾಗಿ ಸರ್ ತಮ್ಮ ಊರು ಯಾವುದು, ತಮ್ಮ ತಂದೆ ತಾಯಿಗಳು ಯಾರು, ಅವ್ರು ವೃತ್ತಿ ಮಾಡ್ತಿದ್ರು, ಅವ್ರಿಗೆ ಎಷ್ಟು ಜನ ಮಕ್ಕಳು, ದಯಮಾಡಿ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಈಗಾಗಲೇ ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರು ಪರಿಚಯ ಮಾಡಿಕೊಟ್ಟಿರೋ ಹಾಗೆ ಎಚ್.ಎನ್. ಶ್ರೀಕಂಠಯ್ಯ ಅಂತ, ಹುಲಿಯೂರು ದುರ್ಗ ನಂಜಪ್ಪ ಶ್ರೀಕಂಠಯ್ಯ ಅಂತ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ನನ್ನ ಸ್ವಂತ ಸ್ಥಳ. ಹುಲಿಯೂರು ದುರ್ಗ ಬೆಂಗಳೂರಿನ ಕಟ್ಟಿ ಆಳದ ಮಾಡಿದಂಥ ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಒಂದು ಕೋಟೆ ಕೂಡ ನಮ್ಮೂರಿನಲ್ಲಿ ಇದೆ. ಅದಕ್ಕೆ ಹುಲಿಯೂರು ದುರ್ಗ ಅಂತೇಳಿ ಕರೀತಾರೆ. ನನ್ನ ತಂದೆ ತಾಯಿಗಳು, ನನ್ನ ತಂದೆ ಫಾರೆಸ್ಟ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಸರ್ಕಾರಿ ನೌಕರರಾಗಿದ್ದರು. ನಮ್ಮ ತಾಯಿ ಗೃಹಿಣಿಯಾಗಿದ್ದರು. ನಮ್ಮ ತಂದೆ ತಾಯಿಗೆ ನಾವು 4 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಮಗಳು. ನಾನು ಅದರಲ್ಲಿ 4ನೇವನು. ನಾವು ಹುಲಿಯೂರು ದುರ್ಗದಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಕೂಡ ಹುಲಿಯೂರು ದುರ್ಗದಲ್ಲೇ ಮುಗಿಸಿ ನನ್ನ PUC ವಿದ್ಯಾಭ್ಯಾಸವನ್ನು ತುಮಕೂರಿನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಮುಂದುವರಿಸಿದೆ. ಆಗ ಅನಿವಾರ್ಯ ಕಾರಣದಿಂದ ಅದನ್ನು ಬಿಟ್ಟು ನಾನು ಹೊಸ ತರಬೇತಿಗೋಸ್ಕರ ದೆಹಲಿಗೆ ಹೋಗ್ಬೇಕಾಗಿ ಬಂತು. ಅದಷ್ಟು ಪ್ರಾಥಮಿಕ ಹಂತದಲ್ಲಿ ನನ್ನ ಶಿಕ್ಷಣ ಇಷ್ಟ ಆಗಿತ್ತು. ತಮ್ಮ ಪ್ರಾಥಮಿಕ ಪ್ರೌಢಶಾಲೆ ಅಭ್ಯಾಸ ಮುಗಿದ ಮೇಲೆ ಕಾಲೇಜು ವಿದ್ಯಾಭ್ಯಾಸ ಎಲ್ಲಿ ಪ್ರಾರಂಭ ಆಯಿತು ಮಾಡ್ತೀವಿ ಸರ್? ನನ್ನ ಕಾಲೇಜು ವಿದ್ಯಾಭ್ಯಾಸ ತುಮಕೂರಿನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ PUCಗೆ ಸೇರ್ಕೊಂಡಿದ್ದೆ. PUC ಓದ್ತಾ ಇರಬೇಕಾದ್ರೇ ನಾನು ಪ್ರೌಢಶಾಲೆ ವಿದ್ಯಾರ್ಥಿ ಆಗಿದ್ದಾಗ ಕ್ರೀಡೆಯಲ್ಲಿ ಬಹಳಷ್ಟು ಆಸಕ್ತಿ ಇತ್ತು ನನಗೆ. ಅನೇಕ ಬಹುಮಾನಗಳನ್ನ ಪಡ್ಕೊಂಡಿದ್ದೆ ನಾನು. ನನ್ನ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿದ್ದಂಥ ಎಸ್ ಕೆಂಪನಂಜಪ್ಪ ನಾನ್ನವರು ನನ್ನನ್ನು ತುಂಬ ಪ್ರೋತ್ಸಾಹ ಕೊಟ್ಟು ಆ ಕ್ರೀಡೆಯಲ್ಲಿ ಆಸಕ್ತಿ ಬರೋ ಹಾಗೆ ಮಾಡಿದ್ರು. ಅದೇ ನಿಟ್ಟಿನಲ್ಲಿ PUC ವಿದ್ಯಾಭ್ಯಾಸದ ಅಂತಿಮ ಪರೀಕ್ಷೆ ಆಗೋದಕ್ಕಿಂತ ಮೊದಲೇ ಕೇಂದ್ರ ಸರ್ಕಾರ ಒಂದು NDS ಅಂತ ಒಂದು ಸ್ಕೀಮ್ ಮಾಡಿದ್ರು, ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತ. ಆ ಸ್ಕೀಮಿಗೆ ಪ್ರತಿ ರಾಜ್ಯದ 5 ಜನ 6 ಜನ ತರುಣರನ್ನು ಆಯ್ಕೆ ಮಾಡಿ ಅವ್ರನ್ನ ದೆಹಲಿಯಲ್ಲಿ ತರಬೇತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಗೆ ನನ್ನನ್ನು PUC ವಿದ್ಯಾಭ್ಯಾಸದ ಮಧ್ಯದಲ್ಲೇ ಬಿಟ್ಟು ಬೆಂಗಳೂರು ನಡೆದಂಥ ಒಂದು ಇಂಟರ್ವ್ಯೂಗೆ ಕಳಿಸ್ಕೊಟ್ರು ನನ್ನ ಗುರುಗಳಾದ ಕೆಂಪನಂಜಪ್ಪನವರು. ಅಲ್ಲಿ ನಾನು ಆಯ್ಕೆ ಆದೆ. ಆಗ ಮೈಸೂರು ರಾಜ್ಯ ಆಗಿತ್ತು. ಮೈಸೂರು ರಾಜ್ಯದ ಅಭ್ಯರ್ಥಿಯಾಗಿ ನಾನು NDS ತರಬೇತಿಯನ್ನು ಮಧ್ಯಪ್ರದೇಶದ ಒಂದು ಶರೀಷ್ಕಾದಲ್ಲಿ ಮಾಡಿದೆ. ಅಲ್ಲಿಂದ ಬಿಟ್ಟು ದೆಹಲಿಯಲ್ಲಿ 1-2-3 ತಿಂಗಳು ಇಟ್ಟು ತರಬೇತಿಯನ್ನು ಮುಗಿಸಿ ನಂತರ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಮೈಸೂರಿನ ಡಿ ಬನ್ಮಯ್ಯ ಪ್ರೌಢಶಾಲೆಗೆ ಬಂದು ಸೇರ್ಕೊಂಡೆ. ಬನ್ಮಯ್ಯ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಂಥ ಧರ್ಮರತ್ನಾಕರ ಬನ್ಮಯ್ಯನವರ ಮೊಮ್ಮಕ್ಕಳಾದಂಥ BV ಬನ್ಮಯ್ಯನವರು ಆ ಕಾಲದಲ್ಲಿ ವಿದ್ಯಾಭ್ಯಾಸ ಸಂಸ್ಥೆಯ ಕಾರ್ಯದರ್ಶಿಗಳಾಗಿದ್ದರು. ಅವರು ನನ್ನನ್ನು ಡಿ ಬನ್ಮಯ್ಯ ವಿದ್ಯಾಸಂಸ್ಥೆಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ರು. ಆ ಆಯ್ಕೆ ಮಾಡಿಕೊಂಡ ನಂತರ ನಾನು ಅದೇ ಡಿ ಬನ್ಮಯ್ಯ ಸಂಜೆ ಕಾಲೇಜಿನಲ್ಲಿ ನನ್ನ ವ್ಯಾಸಂಗವನ್ನು ಮುಂದುವರಿಸಿದೆ. ಮತ್ತೊಮ್ಮೆ 1 ವರ್ಷದ PUC ಆಗಿತ್ತು. PUCಯನ್ನು ಸಂಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದೆ. ಉತ್ತಮ ಅಂಕ ಗಳಿಸಿ ಪಾಸ್ ಆದೆ. ನಂತರ 3 ವರ್ಷಗಳ ಕಾಲ
ಡಿ ಬನ್ಮಯ್ಯ ವಿದ್ಯಾಸಂಸ್ಥೆಯ ಸಂಜೆ ಕಾಲೇಜಿನಲ್ಲೇ BA ಪದವಿಯನ್ನು ಪಡ್ಕೊಂಡೆ. 1973ರಲ್ಲಿ ನಾನು ಪದವೀಧರನಾದೆ. 69ಕ್ಕೆ ಡಿ ಬನ್ಮಯ್ಯ ವಿದ್ಯಾಸಂಸ್ಥೆಗೆ ನಾನು ಶಿಕ್ಷಕನಾಗಿ ಬಂದು ಸೇರ್ಕೊಂಡೆ. 67, 68ರಲ್ಲಿ ದೆಹಲಿಯಲ್ಲಿ ನನ್ನ NDS ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ನ ಆ ಒಂದು ತರಬೇತಿಯನ್ನು ಪಡ್ಕೊಂಡು ಬಂದೆ. ಆಮೇಲೆ 73ನೇ ಇಸ್ವಿನಲ್ಲಿ ಪದವೀಧರನಾಗಿ ಡಿ ಬನ್ಮಯ್ಯ ಪ್ರೌಢಶಾಲೆಯಲ್ಲೇ ಎಲ್ಲ ಸಹ ಶಿಕ್ಷಕರು 27 ಜನ ಶಿಕ್ಷಕರಿದ್ರು. ಅವ್ರ ಜೊತೆಲಿ ನಾನೊಬ್ಬ ಪದವೀಧರ ಅಂತ ಅನ್ಕೊಂಡು ಹೆಮ್ಮೆಯಿಂದ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಪಟ್ಕೊಂಡೆ. ತಾವು ಶಿಕ್ಷಕರಾಗಿದ್ದ ಟೈಮ್ನಲ್ಲಿ ಅಂದರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿದ್ದ ಟೈಮ್ನಲ್ಲಿ ಮೈಸೂರಿನಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದೈಹಿಕ ಶಿಕ್ಷಕ ಅಂತ ತಾವು ಹೆಸರು ಪಡ್ಕೊಂಡಿದ್ರಿ. ಅದರ ಉದ್ದೇಶ ಅದರ ಒಂದು ಹೇಗೆ ತಾವು ಅದನ್ನ ರೂಢಿಸ್ಕೊಂಡು ದಯಮಾಡಿ ತಿಳ್ಕೊಡಿ ಸರ್. ಮೈಸೂರು ನಗರದಲ್ಲಿ ಅಷ್ಟೊತ್ತಿಗಾಲೇ 120 ಪ್ರೌಢಶಾಲೆಗಳಿದ್ದೋ. ನಾನು 69ನೇ ಇಸ್ವಿಗೆ ಬರೋಷ್ಟಕ್ಕೆ 120 ಪ್ರೌಢಶಾಲೆಗಳಿದ್ದೋ. ಅದರಲ್ಲಿ 70-80 ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಕೆಲಸ ಮಾಡ್ತಾ ಇದ್ರು. ಆ ಎಲ್ಲಾ ದೈಹಿಕ ಶಿಕ್ಷಕರಿಗೂ ಕೂಡ ರಾಜ್ಯ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ವ್ಯಾಯಾಮ ಶಾಲೆ ಮತ್ತೆ CPED ಕಾಲೇಜು, BPED ಕಾಲೇಜಿನಲ್ಲಿ ತರಬೇತಿ ಪಡ್ಕೊಂಡವ್ರು ಇದ್ರು. ನಾನೊಬ್ಬ ಮಾತ್ರ ಆಗ ಕೇಂದ್ರ ಸರ್ಕಾರ ವತಿಯಿಂದ ನಡೀತಾ ಇದ್ದಂತ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ನಲ್ಲಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದರಿಂದ ನಾನು ಎಲ್ಲರಿಗಿಂತ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೆ. ನಾನು ತರಬೇತಿ ಆಗಿತ್ತು. ದೆಹಲಿನಲ್ಲಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಎಲ್ಲ ಆರ್ಮಿ ಆಫೀಸರ್ಸ್ ನಮಗೆ ತರಬೇತಿ ಕೊಡ್ತಾ ಇದ್ರು. ತುಂಬಾ ಕಂಡೀಷನಿಂಗ್ ಮಾಡಿ ಕ್ರೀಡೆಯಲ್ಲಿ, ರಾಷ್ಟ್ರ ಭಕ್ತಿಯಲ್ಲಿ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನ ಕ್ಯಾಂಪ್ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಸ್ಪೆಷಲ್ ಈವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡ್ತಕ್ಕಂಥದ್ದು, ಈ ಎಲ್ಲ ವಿಷಯಗಳನ್ನ ನನ್ನ ತರಬೇತಿ ಕೊಟ್ಟಿದ್ರು. ಆದ್ರಿಂದ ನನಗೆ ಡಿ ಬನ್ಮಯ್ಯ ಪ್ರೌಢಶಾಲೆಯಲ್ಲಿ ಬಹಳಷ್ಟು ಉತ್ತೇಜನ ಸಿಕ್ತು. ಮೈಸೂರು ನಗರದಲ್ಲಿ ಇದ್ದಂಥ ಎಲ್ಲ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಿಗಿಂತ ನಾನು ಸ್ವಲ್ಪ ಆಕ್ಟಿವ್ ಆಗಿ ಇದ್ಕೊಂಡು ಎಲ್ಲರಿಂದ ಒಳ್ಳೆ ಹೆಸರು ಮಾಡ್ಕೊಳ್ಳೋದಕ್ಕೆ ಅವಕಾಶವಾಯಿತು. ಸಂಸ್ಥೆಯಿಂದ ನನಗೆ ಬಹಳಷ್ಟು ಅನುಕೂಲ ಆಯಿತು. ಡಿ ಬನ್ಮಯ್ಯ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ಒಂದು ಅನುದಾನಿತ ಪ್ರೌಢಶಾಲೆ. ಅದನ್ನ ಕಟ್ಟಿದವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ತುಮ್ನಹಳ್ಳಿಯಲ್ಲಿ ಇದ್ದಂತ ಕುಂಚಿಟಿಗ ಜನಾಂಗದ ಮುಖ್ಯಂತರಾದಂತ ಬನ್ಮಯ್ಯನವರು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ ಅಂತಂದಾಗ ಮೈಸೂರು ನಗರಕ್ಕೆ ಬಂದು ಮೈಸೂರು ಸಂತೆಪೇಟೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಸಂತೆಪೇಟೆಯಲ್ಲಿ ಆಗ್ತಿದ್ದಂಥ ಸಂಪಾದನೆ ಜೊತೆಗೆ ಅವರು ಸ್ವಲ್ಪ ಹಣವನ್ನು ಕೂಡಾಕಿ ಮೈಸೂರು ನಗರದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಬೇಕು. ನಾನಂತೂ ಓದ್ಲಿಕ್ಕೆ ಆಗ್ಲಿಲ್ಲ. ಮುಂದೆ ಬರ್ತಕ್ಕಂಥ ನನ್ನ ಜನಾಂಗದ ಯುವಕರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಬನ್ಮಯ್ಯನವರು ಕುಂಚಿಟಿಗ ಆಂಗ್ಲೋ ವರ್ನಾಕ್ಯುಲರ್ ಸ್ಕೂಲ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಅಂದು ಬ್ರಿಟಿಷ್ ಸರ್ಕಾರ ಇದ್ದಿದ್ದರಿಂದ ಅನುಮತಿಯನ್ನು ಪಡ್ಕೊಂಡು ಒಂದು ಕುಂಚಿಟಿಗ ವಿದ್ಯಾಸಂಸ್ಥೆಯನ್ನ ಮೈಸೂರು ನಗರದಲ್ಲಿ ಕಟ್ಟಿದ್ರು. ಅದು ಅರಮನೆಯ ಪಕ್ಕದಲ್ಲೇ ಇದ್ದರಿಂದ ಮೈಸೂರಿನ ಮಹಾರಾಜರು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ರು. ಆ ಸಂಸ್ಥೆಯಲ್ಲಿ ನನಗೆ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಜೊತೆಗೆ NCC ಆಫೀಸರ್ ಕೂಡ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು. ನಾನು ಡಿ ಬನ್ಮಯ್ಯ ವಿದ್ಯಾಸಂಸ್ಥೆಯಲ್ಲಿ 32 ವರ್ಷಗಳ ಕಾಲ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. 25 ವರ್ಷಗಳ ಕಾಲ NCC ಆಫೀಸರ್ ಕೆಲಸ ಮಾಡಿದ್ದೇನೆ. 100 ಜನ ವಿದ್ಯಾರ್ಥಿಗಳನ್ನ NCC ತರಬೇತಿ ಮಾಡಿ ಭಾರತ ದೇಶದ ರಕ್ಷಣಾ ಪಡೆಗೆ ಸೇರಿಸ್ಕೊಟ್ಟಿದ್ದೇನೆ. ಪೊಲೀಸ್ ಇಲಾಖೆಗೆ ಸೇರಿಸ್ಕೊಟ್ಟಿದ್ದೇನೆ. ಅನೇಕ ಜನ ವಿದ್ಯಾರ್ಥಿಗಳು ಅವರ ಜೀವನದ ಗುರಿಯನ್ನ ಸಾಧಿಸ್ಕೊಳ್ಳಿಕ್ಕೆ ನಾನು ನನ್ನ ಸಹೋದ್ಯೋಗಿಗಳ ಸಹಕಾರದಿಂದ ಸಹಾಯ ಮಾಡೋಂಗಾಗಿದೆ. ಅದು ಒಂದು ಉತ್ತಮವಾದಂತ ಅವಕಾಶ ಅಂತ ನಾನು ಭಾವಿಸಿದ್ದೇನೆ. ಆಮೇಲೆ ತಾವು 39 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ. ಅದಕ್ಕಿಂತ ಮುಂಚೆ ಮೈಸೂರಿನ ಖ್ಯಾತಮಾರ್ನ ಹಳ್ಳಿಯಲ್ಲಿ ತಾವೊಂದು ಚಿಕ್ಕದಾಗಿರ್ತಕ್ಕಂಥ ರಿವೆನ್ಸ್ ತಗೊಂಡು ಆಮೇಲೆ ಅಲ್ಲಿಂದ ಮುಂದುವರೆದು ತಾವು ಒಂದು ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರಿ. ಈ ಸ್ಥಾಪನೆ ಮಾಡೋದಕ್ಕಂಥ ಭಾಳ ಒಳ್ಳೆ ಕೆಲಸ ಅದು. ಇಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದನ್ನ ಸಂಸ್ಥೆನ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಮನಸ್ಸಿಗೆ ಬಂದದ್ದು ಹೇಗೆ ಸರ್? ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ನೋ ಆ ಸಂಸ್ಥೆಯ ಸಂಸ್ಥಾಪಕರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಪದೇ ಆ ಸಂಸ್ಥೆನಲ್ಲಿ ವಾರ್ಷಿಕೋತ್ಸವಗಳು ಮತ್ತೆ ಫೌಂಡರ್ಸ್ ಡೇ ಇಂಥ ಕಾರ್ಯಕ್ರಮಗಳು ಆಗ್ತಾ ಇದ್ದವು. ಅದರಲ್ಲಿ ನಾವು ಫಿಸಿಕಲ್ ಎಜುಕೇಶನ್ ಟೀಚರ್ ಆದ್ರಿಂದ ಹೆಚ್ಚು ರೀತಿಯಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತೀವಿ. ಆ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಡಿ ಬನ್ಮಯ್ಯ ವಿದ್ಯಾಸಂಸ್ಥೆ ಸ್ಥಾಪನೆ ಆಗಿದ್ದ ಹಾಗೆ, ಬೆಳೆದು ಬಂದಿದ್ದ ಹಾಗೆ, ಯಾರ್ಯಾರೋ ಅದ್ರಲ್ಲಿ ಕೆಲಸ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡೆ. ಹಾಗೆ ನಾನು ಕೂಡ ಮೈಸೂರು ನಗರದಲ್ಲಿ ಎಲ್ಲರೂ ಒಂದು ಅನಕ್ಷರಸ್ಥರ ಜಾಸ್ತಿ ಜನ ಇರ್ತಕ್ಕಂಥ ಪ್ರದೇಶದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನ ಮಾಡಿ ಅಕ್ಷರಸ್ಥರನ್ನಾಗಿ ಮಾಡಬೇಕು ಆ ಪ್ರದೇಶದ ಯುವಕರನ್ನ ಅಂತಕ್ಕಂಥ ಉದ್ದೇಶದಿಂದ
1988 89ರಲ್ಲಿ ಮೈಸೂರು ನಗರದ ಪೂರ್ವ ಭಾಗದ ಕ್ಯಾತ್ಮನಹಳ್ಳಿ ಪ್ರದೇಶಕ್ಕೆ ನಾನು ಬಂದು ಅಲ್ಲಿ ವಾಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿರ್ತಕ್ಕಂಥ ಜನಗಳು ಹೆಚ್ಚು ಜನ ಕೂಲಿ ಕಾರ್ಮಿಕರಿದ್ರು. ಅವ್ರ ಮಕ್ಕಳುಗಳೆಲ್ಲ ಅವಿದ್ಯಾವಂತರುಗಳು. ಸರ್ಕಾರಿ ಶಾಲೆ ಯಾವುದು ಇರಲಿಲ್ಲ ಇಲ್ಲಿ. ಆ ಶಾಲೆ ಕಳಿಸ್ತಕ್ಕಂಥದ್ದೇ ತೊಂದರೆ ಇತ್ತು. ಅಂತ ಸಮಯದಲ್ಲಿ ನಾನು ಈ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಂಥ 4-6 ಜನ ಸ್ನೇಹಿತರನ್ನ ಸೇರಿಸ್ಕೊಂಡು ಒಂದು ವಿದ್ಯಾಸಂಸ್ಥೆಯನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕಂಠೀರವ ವಿದ್ಯಾಸಂಸ್ಥೆ ಅಂತೇಳಿ ಪ್ರಾರಂಭ ಮಾಡಿದ್ವು. ಸ್ನೇಹಿತರೆಲ್ಲ ಸೇರ್ಕೊಂಡು 1-2 ವರ್ಷ ನಡೆಸೋದು. ನರ್ಸರಿ ಶಾಲೆ ಪ್ರಾರಂಭ ಮಾಡಿ ನಡೆಸೋ 2 ವರ್ಷ. ಆದ್ರೆ ಹೆಚ್ಚು ಜನ ಅವಿದ್ಯಾವಂತ ಇದ್ದದಿಂದ ಆ ಜನಗಳ ಪ್ರೋತ್ಸಾಹಕ್ಕೆ ತಕ್ಕಂತೆ ನನ್ನ ಆಡಳಿತ ಮಂಡಳಿಯವರು ಸ್ಪಂದಿಸಲಿಲ್ಲ. ಆಡಳಿತ ಮಂಡಳಿಯವರು ಹೇಳದೆ ಒಂದು, ಪೋಷಕರು ನಡ್ಕೊಳ್ಳೋದೇ ಒಂದು, ಆ ರೀತಿ ಆದ್ದರಿಂದ ಸ್ವಲ್ಪ ಶ್ರಮ ಅನ್ಸೋದು ಸಂಸ್ಥೆ ನಡೆಸೋದು. ಆಗ ನಾನು ಆಡಳಿತ ಮಂಡಳಿ ಸದಸ್ಯರಿಗೆಲ್ಲ ಹೇಳಿದೆ, ಇಲ್ಲ ನೀವು ನಡೆಸ್ಕೊಂಡೋಗಿ ಇದನ್ನ, ಅಥವಾ ನನಗೆ ಬಿಟ್ಕೊಟ್ಬಿಡಿ, ನಾನು ನಡೆಸ್ತೀನಿ ಅಂತೇಳಿ ಕೇಳಿ ಹೊಸ ಆಡಳಿತ ಮಂಡಳಿಯನ್ನ ರಚನೆ ಮಾಡಿ ಅದನ್ನ ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆ ಅಂತ ಪ್ರಾರಂಭ ಮಾಡಿದೆ. ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆ ಅಂತ ಪ್ರಾರಂಭ ಮಾಡಿ ಕ್ಯಾತ್ಮನಹಳ್ಳಿ ಪ್ರದೇಶದಲ್ಲಿದ್ದಂಥ ಜಮೀನ್ದಾರ್ ಬೋರಪ್ಪನವರಿಂದ 2 ಎಕರೆ ಜಾಗವನ್ನ ಖರೀದಿ ಮಾಡಿಕೊಂಡೆ. ಸ್ಕೂಲ್ ಮಾಡ್ಬೇಕಾದ್ರೆ ಏನೆಲ್ಲ ಇರಬೇಕು, ನಾನೊಬ್ಬ ಶಿಕ್ಷಕನಾಗಿದ್ದು ಇಲಾಖೆಯವ್ರು ಬಂದಾಗ ಅದಿಲ್ಲ ಇದಿಲ್ಲ ಅಂತ ಹೇಳಿಸ್ಕೋಬಾರ್ದು, ವ್ಯವಸ್ಥಿತವಾದಂಥ ಶಾಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 2 ಎಕರೆ ಜಾಗ ತೆಗೆದುಕೊಂಡು ಬಿಲ್ಡಿಂಗ್ ಕಟ್ಟಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವತ್ತಿಗೆ ನನಗೆ ಸಹಾಯ ಮಾಡ್ತಾ ಇದ್ದಂಥ ಮೈಸೂರಿನ ದಾನಿಗಳಲ್ಲಿ ಎಸಗಿದಂಥ ನಾಗನಹಳ್ಳಿ ಸಿದ್ದೇಗೌಡರು, ಆ ಸಿದ್ದೇಗೌಡರನ್ನ ನಾನು ಸಹಕಾರಕ್ಕೆ ಪಡ್ಕೊಂಡೆ. ಅವ್ರು ನನಗೆ ಆರ್ಥಿಕವಾಗಿ ಏನು ಸಹಾಯ ಕೇಳಿದ್ರು ಕೊಡ್ತಾ ಇದ್ರು. ಅದನ್ನ ಸಾಲದ ರೂಪದಲ್ಲಿ ನಾನು ತೀರಿಸಬೇಕಾಗಿತ್ತು. ಹಾಗೆ ಮಾಡಿಕೊಂಡು ಈ ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆಯನ್ನು ಕಟ್ಟೋದಕ್ಕೆ ತುಂಬಾ ಸಹಾಯ ಮಾಡಿದವರು ನಾಗನಹಳ್ಳಿ ಸಿದ್ದೇಗೌಡರು. ಆ ಸಿದ್ದೇಗೌಡರ ಸಹಕಾರದಿಂದ ಈ ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆಯನ್ನ ಹಂತವಾಗಿ ನರ್ಸರಿ ಶಾಲೆ ಪ್ರಾರಂಭ ಮಾಡೋದಕ್ಕೆ 2 ರೂಮ್ಗಳು ಕಟ್ಟಿದೆ. ಪ್ರಾಥಮಿಕ ಶಾಲೆ ಮಾಡೋದಕ್ಕೆ 2 ರೂಮ್ ಕಟ್ಟಿದೆ. ನಂತರ 2 ರೂಮ್ ಕಟ್ಕೊಂಡು ಇವತ್ತು ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆ 50 ರೂಮ್ಗಳನ್ನ ಕಟ್ಟಡ ಹೊಂದಿದೆ. ಮೈಸೂರು ನಗರದಲ್ಲಿರ್ತಕ್ಕಂಥ ಸುಸಜ್ಜಿತವಾದಂಥ ಶಾಲೆ ಅಂದ್ರೆ ಅದೇ ರೀತಿಯಲ್ಲಿ ನಾನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಂಸ್ಥೆಯನ್ನ ಕಟ್ಕೊಂಡು ಬಂದಿದ್ದೇನೆ. 1988 89ರಿಂದ 36 ವರ್ಷಗಳ ಕಾಲ ಅವಿರತವಾಗಿ ಈ ಸಂಸ್ಥೆ ನಡ್ಕೊಳ್ತಾ ಬಂದಿದೆ. LKG UKG ಇಂದ PU ಕಾಲೇಜ್ವರೆಗೂ ಬೆಳ್ಕೊಂಡು ಬಂತು, ಅಂತ ಬೆಳ್ಕೊಂಡು ಬಂತು. ನಂತರ ಈ ಇಲ್ಲಿನ ವಿದ್ಯಾರ್ಥಿಗಳಿಗೆ SLC ಪಾಸ್ ಆದವ್ರಿಗೆ ಕೆಲವರಿಗೆ PU ಓದಕ್ಕೆ ಹೋಗ್ತಾ ಇದ್ರು, ಕೆಲವರಿಗೆ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ರು. ಅವ್ರಿಗೆ ಡಿಸ್ಕಂಟಿನ್ಯೂ ಮಾಡಕ್ ಬಿಡಬಾರ್ದು ಅಂತ ಹೇಳಿ ಆ ಫೇಲ್ ಆಗ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಕಟ್ಸಿ ಅವ್ರನ್ನ ಪಾಸ್ ಮಾಡಿಸಿ ITI ಸೇರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ITI ಕೂಡ ಪ್ರಾರಂಭ ಮಾಡಿದೆ ವಿದ್ಯಾಸಂಸ್ಥೆ ಹೆಸರಿನಲ್ಲಿ. ಈಗ ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆನಲ್ಲಿ ನರ್ಸರಿ ಶಾಲೆಯಿಂದ ಹಿಡಿದು PU ಕಾಲೇಜ್ವರೆಗೂ ಇದೆ. PU ಕಾಲೇಜ್ನಲ್ಲಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ 3 ಕಾಂಬಿನೇಷನ್ ಇದೆ. ಜೊತೆಗೆ ITI ಮಾಡಿದ್ದೇವೆ. ITIನಲ್ಲಿ ಫಿಟ್ಟರ್ ಮತ್ತೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂತಕ್ಕಂಥ 2 ಕೋರ್ಸ್ಗಳಿವೆ. ಈ ಎಲ್ಲಾ ಸಂಸ್ಥೆಗಳಿಂದ, ಎಲ್ಲ ಅಂಗ ಸಂಸ್ಥೆಗಳಿಂದ ಒಟ್ಟು 1,500ರಿಂದ 2,000 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಸುಮಾರು 60ರಿಂದ 75 ಜನ ಅಧ್ಯಾಪಕ ಮಿತ್ರರು ವಿವಿಧ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಈ ಸಂಸ್ಥೆಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸಂಸ್ಥೆ ಅನುದಾನಕ್ಕೆ ಒಳಪಟ್ಟಿದೆ. ಕನ್ನಡ ಮಾಧ್ಯಮದ 1ನೇ ತರಗತಿಯಿಂದ SSLC ಅನುದಾನಕ್ಕೆ ಒಳಪಟ್ಟಿದೆ. 15 ಜನ ಶಿಕ್ಷಕರಿಗೆ ಸರ್ಕಾರದಿಂದ ವೇತನ ಬರ್ತಾ ಇದೆ. ಇನ್ನು ಉಳಿದವರೆಲ್ಲರಿಗೂ ಕೂಡ ಇಲ್ಲಿ ಬರ್ತಕ್ಕಂಥ ಪೋಷಕರು ಕೊಡ್ತಕ್ಕಂಥ ಫೀಸನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದು ಬಹಳ ಜಾಗರೂಕತೆಯಿಂದ ನಡೆಸ್ಕೊಂಡು ಹೋಗ್ತಾ ಉಳಿದ ಎಲ್ಲ ಶಿಕ್ಷಕರನ್ನು ಕೂಡ ಉಳಿಸ್ಕೊಂಡಿದ್ದೇನೆ. ಇಲ್ಲಿ ನನ್ನ ಉದ್ದೇಶ ನಿರಕ್ಷರ ಕುಕ್ಷಿಗಳಿಗೆ ಅಕ್ಷರಾಭ್ಯಾಸ ಆಗಬೇಕು. ಅವ್ರ ಜೀವನದಲ್ಲಿ ಮುಂದೆ ಒಂದು ದಿವಸ ಸುಸಂಸ್ಕೃತ ನಾಗರಿಕರಾಗಬೇಕು. ತಂದೆ ತಾಯಿಗಳನ್ನ, ಅಣ್ಣ ತಮ್ಮಂದಿರನ್ನ, ಬಂಧು ಬಾಂಧವರನ್ನ ಹೇಗೆ ವಿಶ್ವಾಸದಿಂದ ನೋಡ್ಕೊಳ್ಬೇಕು, ನಾನು ವಿದ್ಯಾವಂತನಾದಕ್ಕೆ ನಾನು ಬೇರೆಯವ್ರಿಗಿಂತ ವಿವಿಧವಾಗೇನೆ ನಡ್ಕೊಳ್ಬೇಕು, ಅದನ್ನ ಕಲಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ಆಸೆ ಅಭಿಲಾಷೆ ಇಟ್ಕೊಂಡು ನಾನು ವಿದ್ಯಾಸಂಸ್ಥೆಯನ್ನು ಕಟ್ಟುವಾಗ ನನ್ನ ಶ್ರೀಮತಿ ಕೂಡ ಈ ಕೆಲಸಕ್ಕೆ ಬೆಂಬಲ ಕೊಟ್ಟರು. ನನ್ನ ಬನ್ಮಯ ವಿದ್ಯಾಸಂಸ್ಥೆಯಲ್ಲಿ ಇದ್ದಂಥ ಶಿಕ್ಷಕರ ಸ್ನೇಹಿತರು ಪ್ರೋತ್ಸಾಹ ಕೊಟ್ಟರು. ಅವರೆಲ್ಲರ ಸಹಕಾರದಿಂದ ಇವತ್ತು ಮೈಸೂರು ನಗರದ ಸುಮಾರು 400 ಪ್ರೌಢಶಾಲೆಗಳಲ್ಲಿ ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆ ಕೂಡ ಒಂದಾಗಿದೆ. SSLC ಎಕ್ಸಾಮಿನೇಷನ್ ಸೆಂಟರ್ ಕೂಡ ನಾವು ತಗೊಂಡು ಬಂದ್ವಿ. ಮೊನ್ನೆ ಗೋವಿಂದೇಗೌಡರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ ಅವ್ರ ಹತ್ರ ಕೇಳ್ಕೊಂಡು SSLC ಎಕ್ಸಾಮಿನೇಷನ್ ಸೆಂಟರ್ ಕೊಡಿ ಅಂತೇಳಿ ಕೇಳಿ ಪಡ್ಕೊಂಡೆ. ಆ SSLC ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ 16 ಶಾಲೆಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಈ ಶಾಲೆಯಲ್ಲಿ SSLC ಎಕ್ಸಾಮಿನೇಷನ್ ಬರೀತಾರೆ. 6 ಸರ್ಕಾರಿ ಶಾಲೆಯಿಂದ ಬರ್ತಕ್ಕಂಥವ್ರು ಇದ್ದಾರೆ, 10 ಅನುದಾನಿತ ಶಾಲೆಯಿಂದ ಬರೋರಿದ್ದಾರೆ, ಇನ್ನು 8-10
ಅನುದಾನ ರಹಿತವಾದಂಥ ಶಾಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸ್ಕೂಲ್ ಸೆಂಟರ್ನಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕ ಲೋಕಸೇವಾ ಆಯೋಗದವ್ರು ಮಾಡ್ತಕ್ಕಂಥ ಪರೀಕ್ಷೆಗಳು ನಮ್ಮಲ್ಲಿ ನಡೀತಾ ಇರುತ್ತೆ. ರೈಲ್ವೆ ಬೋರ್ಡ್ ಎಕ್ಸಾಮಿನೇಷನ್ಸ್ ನಡೀತಾ ಇರ್ತವೆ. ಹೀಗೆ ಸಮಾಜಕ್ಕೆ ಒಂದು ಉತ್ತಮವಾದಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ನನ್ನ ಅನಿಸಿಕೆ ಆಗಿತ್ತು, ಅದು ನಡೀತಾ ಇದೆ. ಅದಕ್ಕೆ ಈ ಪ್ರದೇಶದ ಸಾರ್ವಜನಿಕರ ಸಹಕಾರ, ಮೂಲತಃ ನನ್ನನ್ನು ಡಿ ಬನ್ಮಯ್ಯ ಪ್ರೌಢಶಾಲೆಗೆ ದೈಹಿಕ ಶಿಕ್ಷಕರನ್ನಾಗಿ ನೇಮಿಸ್ಕೊಂಡಂತ BV ಬನ್ಮಯ್ಯನವರ ಅವರನ್ನ ನಾನು ಸದಾ ನೆನೆಸ್ಕೊಳ್ತೀನಿ. ಸಂಸ್ಥೆಯನ್ನು ಕಟ್ಟಿದಂಥ ದೊಡ್ಡಯ್ಯ ಬನ್ಮಯ್ಯನವ್ರನ್ನ ಜ್ಞಾಪಿಸ್ಕೊಳ್ತೀನಿ. ನನಗೊಂದು ಅವಕಾಶ ಮಾಡಿಕೊಟ್ಟದಕ್ಕೆ. ನಾನು ಅವರ ನಿಟ್ಟಿನಲ್ಲೇ ಸಂಸ್ಥೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾವು ತುಂಬ ದೂರದೃಷ್ಟಿಯಿಂದ LKG ಪ್ರಾರಂಭವಾಗಿ ಇವತ್ತು PUC IT ತನಕ ಇದೆ. ಈ ಒಂದು ಇಲ್ಲಿನ ಹಿಂದುಳಿದ ವರ್ಗದರ ಜನಗಳ ವಿದ್ಯಾಭ್ಯಾಸ ಮಾಡಬೇಕು ಅಂದ್ಬಿಟ್ಟು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಾಕಷ್ಟು ಕೆಲಸ ಮಾಡಿದಿರಿ. ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಸುಮ್ಮನೆ ಕೆಲಸ ಅಲ್ಲ, ಅದು ಅಗಾಧ ಕೆಲಸ ಇರುತ್ತೆ. ಹಂತದಲ್ಲಿ ಕೂಡ ನಮಗೆ ಒಂದು ಸಾಹಸಗಳು ಎದುರಾಯ್ತವೆ. ಅದನ್ನೆಲ್ಲನೂ ಮೀರಿ ಅದೆಲ್ಲನೂ ಕೂಡ ಯಶಸ್ವಿಯಾಗಿ ನಿರ್ವಹಿಸಿ ಇವತ್ತೊಂದು ಯಶಸ್ವಿ ಶಾಲೆಯಾಗಿ ಮಾಡಿದ್ದೀರಾ. ಈಗ ಯಶಸ್ವಿ ವಿದ್ಯಾಸಂಸ್ಥೆಯನ್ನಾಗಿ ಮಾಡಿದ್ದೀರಾ. ಈ ಮಧ್ಯದಲ್ಲಿ ತಾವು ಮತ್ತು ತಮ್ಮ ಪತ್ನಿಯವರು ಏಕಕಾಲಕ್ಕೆ ಒಟ್ಟಿಗೆ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಭಾಗವಹಿಸಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ ಗೆದ್ದಿದ್ದೀರಿ. ಗೆದ್ದು ಇಬ್ಬರು ಕೂಡ ಕಾರ್ಪೊರೇಟರ್ ಆಗಿದ್ದೀರಿ. ಯಾವುದೇ ಒಂದು ಹುದ್ದೆ, ಯಾವುದೋ ಒಂದು ಸಂಸ್ಥೆ ನಡೆಸ್ಬೇಕಾದ್ರೆ ಬರೀ ಸಾಮಾನ್ಯವಾಗಿ ಅಧಿಕಾರ ಇಲ್ಲದೆ ಸಂಸ್ಥೆ ನಡೆಸೋಕ್ಕಾಗಲ್ಲ, ಜೊತೆಗೆ ರಾಜಕೀಯ ಅಧಿಕಾರ ಕೂಡ ಬೇಕು. ಈ ನಿಟ್ಟಿನಲ್ಲಿ ತಾವು ಕಾರ್ಪೊರೇಟರ್ ಆಗಿರತಕ್ಕಂಥ ಉದ್ದೇಶ, ಅದರ ಮುಂದೆ ಏನೇನು ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ ಸರ್. ನಾನು ಮೈಸೂರಿಗೆ ಡಿ ಬನ್ಮಯ್ಯ ಪ್ರೌಢಶಾಲೆಗೆ ದೈಹಿಕ ಶಿಕ್ಷಕನಾಗಿ ಬಂದು ಸೇರ್ಕೊಂಡಾಗ ನಾನು SLC ಪಾಸ್ ಮಾಡಿದ್ದೆ. PUC ಪೂರ್ಣ ಆಗಿರಲಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಟ್ರೈನಿಂಗ್ NDS ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತಕ್ಕಂಥದ್ದು ನನಗೆ ತುಂಬಾ ಹೆಮ್ಮೆ ಕೊಟ್ಟಿದ್ದಂಥದ್ದು. ಆ ಒಂದು ನೆರವಿನಿಂದ ನಾನು ಬಂದು ಬನ್ಮಯ್ಯ ಪ್ರೌಢಶಾಲೆ ಸೇರ್ಕೊಂಡೆ. ಬನ್ಮಯ್ಯ ಪ್ರೌಢಶಾಲೆಯಲ್ಲಿ ಬಹಳಷ್ಟು ವಿದ್ಯಾವಂತ ಶಿಕ್ಷಕರುಗಳಿದ್ರು. ಮೈಸೂರು ಅರಮನೆಗೆ ಹೋಗಿ ಜಯಚಾಮರಾಜೇಂದ್ರ ಒಡೆಯರ್ ಮಹಾರಾಜರ ಮಕ್ಕಳಿಗೆ ಶಿಕ್ಷಣ ಪಾಠ ಹೇಳ್ಕೊಟ್ಟಿದ್ದವರು ಬಂದು ಬನ್ಮಯ್ಯ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವತ್ತಿನ ಕಾಲದಲ್ಲೇ MN ತಿಮ್ಲಾಚಾರ್ ಅಂತ, ರಾಘವಾಚಾರ್ ಅಂತ, ಶೇಷಗಿರಿ ರಾವ್ ಅಂತ ಹೇಳ್ಬಿಟ್ಟು, BC ರಂಗನಾಥ ಅಯ್ಯಂಗಾರ್ ಅಂತ ಹೇಳ್ಬಿಟ್ಟು, ಇವರೆಲ್ಲರೂ ಕನ್ನಡ ಪಂಡಿತರಾದಂಥ ಗಂಗಾಧರ ರಾವ್ ಅಂತೇಳಿ, ಗಂಗಾಧರ ಶಾಸ್ತ್ರಿಗಳು ಅಂತೇಳಿ, ಇವರೆಲ್ಲರನ್ನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾನು ಕೇವಲ SLC CPEd ಮಾಡ್ಕೊಂಡು ಬಂದು ಅವ್ರ ಜೊತೆಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀನಲ್ಲ ಅಂತ ಮುಜುಗರ ಆಗ್ತಾ ಇತ್ತು ನನಗೆ. ಎಲ್ಲ ನನ್ನ ಜೊತೆ ಇದ್ದವರೆಲ್ಲ ಬಹಳ ದೊಡ್ಡ ವಿದ್ಯಾವಂತರುಗಳು. ಆ ನಂತರ ಬಂದವ್ರ ಮೇಲೆ ಪ್ರಶಸ್ತಿ ಮಾಂದವ್ರು ಬಂದರು, ರಾಘವ ಅಂತ ಬಂದರು, ನನಗೆ ರಾಘವನ್ ಅಂತ ಹೇಳ್ಬಿಟ್ಟು, MN ಶಂಕರ್ ಅಂತ ಬಂದರು, ಈಗೆಲ್ಲ ಬಂದರು, ಶಿವರುದ್ರಪ್ಪ ಅಂತ ಅವರೆಲ್ಲ ಬಂದರು. ಆದ್ರೂ ಕೂಡ ನನಗೆ ನನ್ನ ವಿದ್ಯೆ ಕಲಿಬೇಕು ಅಂತಕ್ಕಂಥ ದಾಹ ಆಯ್ತಲ್ಲ, ಅದು ಮುಗ್ದಿರ್ಲಿಲ್ಲ. ನಂತರ ಬನ್ಮಯ್ಯ ಈವ್ನಿಂಗ್ ಕಾಲೇಜ್ನಲ್ಲಿ PUC 1 ವರ್ಷ ಪಾಸ್ ಮಾಡಿದೆ, 3 ವರ್ಷ ಡಿಗ್ರಿ ಪಾಸ್ ಮಾಡಿದೆ. ಎಲ್ಲ ಸ್ನೇಹಿತರು ಅವರೆಲ್ಲರೂ ಕೂಡ ಪೋಸ್ಟ್ ಗ್ರಾಜುಯೇಷನ್ ಪಡ್ಕೊಂಡಿದ್ದವರಿದ್ರು. ಆಗ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಂಥ ದೇಜಾ ಜವರೇಗೌಡರು ಮೈಸೂರಿನಲ್ಲಿ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಆ ಒಂದು ಸೌಕರ್ಯವನ್ನು ಪಡ್ಕೊಂಡು ನಾನು ಕೂಡ 2 ವರ್ಷದಲ್ಲಿ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ ಇತಿಹಾಸ ವಿಭಾಗದಲ್ಲಿ MA ಪದವೀಧರನಾದೆ. ಅಲ್ಲಿಗೆ ಸ್ವಲ್ಪ ಧೈರ್ಯ ಬಂತು ನನಗೆ, ನಾನೊಬ್ಬ ಪದವೀಧರನಾಗಿದ್ದೇನೆ, ಎಲ್ಲ ಶಿಕ್ಷಕರ ಜೊತೆಯಲ್ಲಿ ಸಮಾನ ಕೂತ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ 77ನೇ ಇಸ್ವಿನಲ್ಲಿ ನನಗೆ ಮದುವೆ ಆಯಿತು. ನಮ್ಮ ಮಾವನ ಮಗಳನ್ನೇ ಹುಲಿಯೂರ್ದುರ್ಗದವ್ರನ್ನೇ ಮದುವೆ ಮಾಡಿಕೊಂಡೆ, HM ಶಾಂತಕುಮಾರಿ ಅಂತ ಹೇಳ್ಬಿಟ್ಟು. ಆಕೆ SLC ಪಾಸ್ ಆಗಿದ್ದವ್ರು ಅಷ್ಟೇನೆ. ಅವ್ರನ್ನ ಕರ್ಕೊಂಬಂದು ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ PUC ಪಾಸ್ ಮಾಡಿಸ್ದೆ. ನಂತರ ಅವರು ಕೂಡ 3 ವರ್ಷ ಡಿಗ್ರಿಯನ್ನು ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ ಪಾಸ್ ಮಾಡಿದ್ರು. ಆಮೇಲೆ ಸೋಷಿಯಾಲಜಿ ವಿಭಾಗದಲ್ಲಿ 2 ವರ್ಷ MA ಕೂಡ ಪಾಸ್ ಮಾಡಿಕೊಂಡ್ರು. ಯಾಕಿಂದ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಸಾಂಸಾರಿಕವಾಗಿರ್ಬೇಕಾದಾಗ ಕೆಲವು ತೊಂದರೆಗಳನ್ನ ನಿಭಾಯಿಸಬೇಕಾಗಿದ್ದಾಗ ಶಿಕ್ಷಣ ಮುಂದುವರ್ಸಕ್ಕೆ ಆಗಿರೋದಿಲ್ಲ. ಅಂಥವ್ರಿಗೋಸ್ಕರ ನಾವು ಎಲ್ಲೇ ಇದ್ರೂ ಕೂಡ ಶಿಕ್ಷಣ ಕಲಿಬೇಕು ಅಂತ ಆಸೆ ಇದ್ರೆ, ಜೊತೆಲಿರ್ತಕ್ಕಂಥ ಸ್ನೇಹಿತರ ಸಹಕಾರ ಇದ್ರೆ ನಾವು ಉತ್ತಮವಾದಂಥ ವಿದ್ಯೆಯನ್ನು ಕಲಿಯೋದಕ್ಕೆ ಅವಕಾಶವಾಗುತ್ತೆ ಅಂತ ನಾನು ಮೈಸೂರಿಗೆ ಬಂದಾಗ SLC ವಿತ್ NDS ಮಾಡ್ಕೊಂಡು ಬಂದವನು. PUC ಪಾಸ್ ಮಾಡಿದೆ, BA ಪಾಸ್ ಮಾಡಿದೆ, MA ಪಾಸ್ ಮಾಡಿದೆ. ಅಷ್ಟೊತ್ತಿಗೆ ಮದುವೆ ಆದ್ಮೇಲೆ ಸರ್ಕಾರದಿಂದ ನನ್ನನ್ನ BPEdಗೆ ಡೆಪ್ಯುಟೇಷನ್ ಮಾಡಿದ್ರು. ಮೈಸೂರು ಡಿ ಬನ್ಮಯ್ಯ ಪ್ರೌಢಶಾಲೆಯಿಂದ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ BPEdಗೆ ಡೆಪ್ಯೂಟ್ ಮಾಡಿದ್ರು. ಅಲ್ಲಿ 1 ವರ್ಷ BPEd ಮಾಡ್ಕೊಂಡು ಬಂದೆ. ನನ್ನ ವೃತ್ತಿಯಲ್ಲೂ ಕೂಡ ಪದವೀಧರನಾದೆ. ಹೀಗೆ ಹಂತವಾಗಿ ಕಲಿತಾ ಹೋಗ್ತಾ ಇರ್ಬೇಕಾದ್ರೆ ರೀಜನಲ್ ಕಾಲೇಜ್
B.Ed ಅಂತ ಒಂದು ಕೋರ್ಸ್ ಇತ್ತು, ಅದು ಅಂಚೆ ಮತ್ತು ತಲುಪಿದ ಶಿಕ್ಷಣ ಸಂಸ್ಥೆ. ಅದಕ್ಕೆ ನಾನು ಸೇರ್ಕೊಂಡೆ. ಯಾಕೆ ಸೇರ್ಕೊಂಡೆ ಅಂದ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಈ ವೃತ್ತಿ ನಿರ್ವಹಿಸ್ತಾ ಇರ್ಬೇಕಾದಾಗ ಕೈಗೋ ಕಾಲ್ಗೋ ನನ್ಗೆ ಏನಾದ್ರು ಅನಾಹುತ ಆಗಿ ನಾನು ಅಂಗವಿಕಲ ಆಗ್ಬಿಟ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂತ ಸಮಯದಲ್ಲಿ ನಾನು ಶೈಕ್ಷಣಿಕವಾಗಿ ನನ್ನ ವೃತ್ತಿಯನ್ನ ನಿರ್ವಹಿಸಬಹುದು, ಶಿಕ್ಷಕ ವೃತ್ತಿಯನ್ನಾದ್ರೂ ಬನ್ಮಯ ವಿದ್ಯಾಸಂಸ್ಥೆ ನನಗೆ ಕರುಣಿಸ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಆ ಒಂದು ವಿದ್ಯೆ ಕೂಡ ಇದ್ದರಿಂದ B.Ped ಹೋಗಿ ಬಂದೆ. B.Ped ಆದ್ಮೇಲೆ ಬಂದು ಅಂಚೆ ಮತ್ತು ತಲುಪಿದ ಶಿಕ್ಷಣ B.Ed ರೀಜನಲ್ ಕಾಲೇಜ್ ವ್ಯವಸ್ಥೆ ಅದು, ಅಲ್ಲಿ B.Ed ಕೂಡ ಮಾಡ್ಕೊಂಡೆ. ಅಲ್ಲಿಗೆ ನಾನು SLC ವಿತ್ CPED ಮೈಸೂರಿಗೆ ಬಂದು ಸೇರ್ಕೊಂಡು ನಾನು BA ಪದವೀಧರನಾದೆ, MA ಪದವೀಧರನಾದೆ. ಆಗ B.Ed ಕೂಡ ಮಾಡ್ಕೊಂಡೆ, B.Ped ಕೂಡ ಮಾಡ್ಕೊಂಡೆ. ಇದನ್ನ ಮಾಡಕ್ ಅವಕಾಶ ಇದೆ ಅಂತ ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಇಲ್ಲ, ಮಾಡಕ್ ಅವಕಾಶ ಇದೆ ಅಂತ ಹೇಳ್ಕೊಳ್ತೀನಿ. ಅಷ್ಟಕ್ಕೆ ಬಿಡಲಿಲ್ಲ ಸ್ನೇಹಿತರೆ. ನಾನು ಮೈಸೂರು ನಗರದ ವಿದ್ಯಾರಣ್ಯಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೆ. ಆಗ ಮೈಸೂರು ನಗರದಲ್ಲಿ ಕೆಲವು ಕಡೆಗೆ ರೆವಿನ್ಯೂ ಸೈಟ್ ಮಾರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ವಾಸಕ್ಕೆ ಅವಶ್ಯಕತೆ ಇರೋ ಕಡೆಗೆ ಹೋಗಿ ತಗೋಬಹುದು ಅಂತ ಹೇಳಿದಾಗ ಬನ್ಮಯ ವಿದ್ಯಾಸಂಸ್ಥೆಗೆ ಬರ್ತಾ ಇದ್ದಂತ ಕ್ಯಾತ್ಮನ್ನಲ್ಲಿ ವಿದ್ಯಾರ್ಥಿಗಳನ್ನ ವಿಚಾರಿಸಿದೆ. ಹೌದು, ನಮ್ಮನ್ನ ಸೈಟ್ ಮಾರ್ತಾ ಇದ್ದಾರೆ ಅಂತ ಹೇಳಿದ್ರು. ಆಗ ಬಂದು ನಾನು ಈ ಪ್ರದೇಶದಲ್ಲಿ ಒಂದು ಸೈಟ್ ಪರ್ಚೇಸ್ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ನನ್ನ ವಾಸವನ್ನ ಪ್ರಾರಂಭ ಮಾಡಿದೆ. ಹಾಗೆ ಹಂತ ಹಂತವಾಗಿ ಬೆಳೆಯೋದಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಂಡು ಇಲ್ಲಿ ಈ ಪ್ರದೇಶದಲ್ಲಿ ಜನರಿಗೆ ನಾಗರಿಕ ಸೌಲಭ್ಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬನ್ಮಯ ವಿದ್ಯಾಸಂಸ್ಥೆ ಪಕ್ಕದಲ್ಲೇ ಇದ್ದಂತ ಮೈಸೂರು ನಗರ ಪಾಲಿಕೆಗೆ ಅನೇಕ ಸಾರಿ ಹೋಗಿ ಬರ್ತಾ ಇದ್ದೆ. ಆ ಒಂದು ಸಂಬಂಧ ಇದ್ದರಿಂದ ಈ ಜನಗಳಿಗೆ ನಾಗರಿಕ ಸೌಲಭ್ಯ ಕೊಡಿಸ್ಬೋದು ಅಂತ ನಾನು ವಾಸ ಮಾಡ್ತಾ ಇದ್ದಂತ ಪ್ರದೇಶದ ಜನಗಳಿಗೆ ಅರ್ಜಿ ಬರೆದು ಕಾರ್ಪೊರೇಷನ್ ಕಳ್ಸ್ಕೊಡೋದು, ಇಂಥದ್ದು ಮಾಡಿಸ್ಕೊಡಿ ಅಂಥದ್ದು ಮಾಡಿಸ್ಕೊಡಿ ಅಂತ. ಅವರು ನಿಮ್ದು ಅನಾಥರೈಸ್ ಲೇಔಟು, ರೆವಿನ್ಯೂ ಪ್ರದೇಶದ ಲೇಔಟ್ ಇದು, ಇಲ್ಲಿ ನಿಮ್ಗೆ ನಾಗರಿಕ ಸೌಲಭ್ಯ ನಾವು ಮಾಡ್ಕೊಡಕ್ಕಾಗಲ್ಲ, ಯಾಕೆ ನೀವು ತೆರಿಗೆ ಕಟ್ತಾ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇದ್ರು. ಆಗ ನನ್ನ ಮನಸ್ಸು ಬಂತು, ಈಗ ತಾವ ಕೇಳಿದಾಗೆ ಕಾರ್ಪೊರೇಟರ್ ಹೇಗಾದ್ರಿ ಅಂತ ಕೇಳಿದ್ರಲ್ಲ, ಈ ಒಂದು ಅನಿವಾರ್ಯ ಸ್ಥಿತಿ, ನನ್ನ ಜನತೆಗೆ ಸೌಕರ್ಯ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಸ್ಥಿತಿಯಿಂದ ಕಾರ್ಪೊರೇಟರ್ ಆಗ್ಬೇಕು ಅಂತ ಮನಸ್ಸು ಮಾಡಿದೆ. ಆಗ ನಾನು ಒಂದು ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಈ ಹುದ್ದೆಗೆ ಹೋಗಕ್ಕಾಗುತ್ತಾ ಇಲ್ವಾ ಅಂತಕ್ಕಂಥ ತಾಂತ್ರಿಕ ದೋಷ ಬರ್ಬೋದು ಅಂತೇಳಿ ಲಾಯರ್ ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಇಲ್ಲ, ಅನುದಾನಿತ ಶಾಲೆಯವರು ಎಲೆಕ್ಷನ್ ನಿಲ್ಬಹುದು, ಆದರೆ ಸರ್ಕಾರಿ ಶಾಲೆ ನಿಲ್ಲಕ್ಕಾಗಲ್ಲ ಅಂತ ಹೇಳಿದ್ರಿಂದ 1990ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರು ನಗರ ಪಾಲಿಕೆಗೆ ನಡೆದಂತ 2ನೇ ನಗರ ಪಾಲಿಕೆ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ಬೇಕು ಅಂತ ಇಷ್ಟಪಟ್ಟು ನಾಮಿನೇಷನ್ ಫೈಲ್ ಮಾಡಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಆನೆ ಗುರುತಿನಿಂದ 90ನೇ ವರ್ಷದಲ್ಲಿ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿ ಗೆದ್ದ ನಂತರ ಈ ಪ್ರದೇಶದ ಎಲ್ಲಾ ಜನಗಳು ನನಗೆ ಪರಿಚಯ ಇದ್ರು ಸ್ವಲ್ಪ ಮಟ್ಟಿಗೆ. ಅವರೆಲ್ಲರ ಸಹಕಾರದಿಂದ ಏನೂ ಖರ್ಚಿಲ್ದೆ ಮೈಸೂರು ನಗರದಲ್ಲಿ ಒಂದು ಪೈಸನೂ ಖರ್ಚಿಲ್ದೆ, ಒಂದು ಪಾಂಪ್ಲೆಟ್ ಪ್ರಿಂಟ್ ಹಾಕ್ದೆ, ಒಂದು ಮೈಕ್ ಇಟ್ಕೊಂಡು ಭಾಷಣ ಮಾಡಿದೆ, ಮನೆಗೆ ಹೋಗಿ ನಾನು ಹೋದ ಕಡೆಗೆಲ್ಲ ಮೆಸ್ಟ್ ಬಂದು ಒಂದು ಅಭಿಪ್ರಾಯ ಅವರಲ್ಲೆಲ್ಲ ಬಂದಿತ್ತು. ಆ ಒಂದು ಉದ್ದೇಶದಿಂದ ಗೆದ್ದು ಬಂದ ಮೇಲೆ ನಿರಂತರವಾಗಿ 5 ವರ್ಷಗಳ ಕಾಲ ಹಗಲು ರಾತ್ರಿ ಶ್ರಮಪಟ್ಟೆ. ನನ್ನ ಜನಗಳಿಗೆ ನಾಗರಿಕ ಸೌಲಭ್ಯ ಕೊಡಿಸ್ಬೇಕು, ದಾರಿ ದೀಪದ ವ್ಯವಸ್ಥೆ ಮಾಡ್ಕೊಡ್ಬೇಕು, ರಸ್ತೆ ಮಾಡಿಸ್ಕೊಡ್ಬೇಕು, ಒಳಚರಂಡಿ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು, ಕುಡಿಯೋ ನೀರು ಕಲ್ಪಿಸ್ಕೊಡ್ಬೇಕು ಅಂತ. ಆದ್ರೆ ಎಲ್ಲ ಕಡೆಗೆ ಹೋದಾಗೆಲ್ಲ ಇದು ಅನಾಥರೈಸ್ ಲೇಔಟ್ ಅಂತಾನೆ ಹೇಳ್ತಾ ಇದ್ರು. ಅದೇ ಸಮಯಕ್ಕೆ ಬೆಂಗಳೂರು ನಗರದಲ್ಲಿ ಈ ಇಂಥ ರೆವಿನ್ಯೂ ಸೈಟ್ ಪ್ರದೇಶಗಳಿಗೆ ಹೋಲ್ಡರ್ಸ್ ಖಾತಾ ಕೊಡ್ಸಕ್ಕಂತ ಒಂದು ವ್ಯವಸ್ಥೆಯನ್ನ ಬೆಂಗಳೂರು ನಗರ ಪಾಲಿಕೆ ಪ್ರಾರಂಭ ಮಾಡಿದ್ರು. ಆಗ ನಾನು ಕೂಡ ಮೈಸೂರು ನಗರ ಪಾಲಿಕೆಯಲ್ಲಿ ಇದನ್ನ ಮಾಡ್ಬೇಕು ಅಂತೇಳಿ ತುಂಬಾ ಶ್ರಮಪಟ್ಟು ನಗರ ಪಾಲಿಕೆ ಸದಸ್ಯರನ್ನು ಒಪ್ಪಿಸಿ, ಕಮಿಷನರ್ ಒಪ್ಪಿಸಿ, ಸರ್ಕಾರಕ್ಕೆ ಹೇಳಿ, ಮೊನ್ನೆ ಸಿದ್ದರಾಮಯ್ಯನವರು ಆಗ MLA ಆಗಿದ್ರು, ಅವ್ರನ್ನ ಇಟ್ಕೊಂಡು ಅವ್ರ ಕಡೆಯಿಂದ ಕೂಡ ಪ್ರಯತ್ನ ಮಾಡಿ ಈ ಒಂದು ಹೋಲ್ಡರ್ಸ್ ಖಾತಾ ಕೊಡ್ಸಕ್ಕೆ ಶುರು ಮಾಡಿದೆ. ಆಗ ನಗರ ಪಾಲಿಕೆಗೆ ಕಂದಾಯ ಕಟ್ಟಕ್ಕೆ ಶುರು ಮಾಡಿದ್ವು. ಕಂದಾಯ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಜನಗಳಿಗೆ ಕಂದಾಯ ಕಟ್ಟಿಸಿ ಈ ಅಭಿವೃದ್ಧಿ ಕೆಲಸಗಳನ್ನ ಹಂತ ಹಂತವಾಗಿ ಪ್ರಾರಂಭ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಮೈಸೂರು ನಗರದಲ್ಲಿ 28 ರೆವಿನ್ಯೂ ಸೈಟ್ ಬಡಾವಣೆಗಳಿವೆ. 1.5 ಲಕ್ಷ ಜನ ಈ ರೆವಿನ್ಯೂ ಸೈಟ್ ಬಡಾವಣೆಗಳಿಗೆ ಮನೆ ಕಟ್ಕೊಂಡಿದ್ದಾರೆ. ಇವತ್ತು ಸರ್ಕಾರ B ಖಾತಾ ಕೊಡ್ತೀವಿ ಅಂತ ಹೇಳಿದ್ದಾರೆ. B ಖಾತಾ ಕೊಡ್ತಕ್ಕಂಥದ್ದು ಯಾರ ಮನೆಯ ನಿವೇಶನ ರಿಜಿಸ್ಟರ್ ಆಗಿದೆಯೋ ಅವ್ರಿಗೆ ಅಂತ ಹೇಳಿದ್ದಾರೆ. ನಾವು 35-40 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಮಗ್ ಕೂಡ ನೀವು ಕಂದಾಯ ಕಟ್ಸ್ಕೊಂಡು ನಮಗೂ ಖಾತೆ ಮಾಡ್ಕೊಡಿ ಅಂತೇಳಿ ಸರ್ಕಾರಕ್ಕೆ ಅಪೀಲ್ ಮಾಡ್ಕೊಂಡಿದ್ದೀನಿ. ನಾನು ಈ ಅಪೀಲ್ ಮಾಡೋ ಕೆಲಸಕ್ಕೆ ನನಗೆ ಬೆಂಬಲವಾಗಿರ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಗರ ಪಾಲಿಕೆಯಲ್ಲಿ 16 ಜನ ಯಾರು ರೆವಿನ್ಯೂ ಸೈಟ್ ಇಂದ ಆಯ್ಕೆಯಾಗಿ ಬಂದಿರ್ತಾರೋ ಅಂಥವ್ರನ್ನ ನಾನು ಜೊತೆಗೆ ಇಟ್ಕೊಂಡಿದ್ದೆ. 96ನೇ ವರ್ಷದಲ್ಲಿ ಮೈಸೂರು ನಗರ ಪಾಲಿಕೆಗೆ 3ನೇ ಚುನಾವಣೆ ಬಂದಾಗ ನಾನು ವಾಸ ಮಾಡ್ತಾ ಇದ್ದಂಥ ಪ್ರದೇಶದಲ್ಲಿ ಮೀಸಲಾತಿ ಪ್ರಾರಂಭವಾಯಿತು. ಯಾರ್ಯಾರು ಪ್ರತಿನಿಧಿಗಳು ಯಾವ ವರ್ಗದವ್ರು ಆಯ್ಕೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ಅದೃಷ್ಟವಶಾತ್
ನಾನು ಆಯ್ಕೆಯಾಗಿದ್ದಂಥ ಪ್ರದೇಶ ಜನರಲ್ ಅಂತ ಬಂತು. ನಾನು ಜನರಲ್ ಅಭ್ಯರ್ಥಿ ಆಗಿದ್ದರಿಂದ ಜನರಲ್ ಅಂತಾನೆ ಬಂತು. ಪಕ್ಕದ ವಿಭಾಗ ನಾನು 57ನೇ ವಾರ್ಡ್ನಲ್ಲಿದೆ, 59ನೇ ವಾರ್ಡು ಜನರಲ್ ಲೇಡಿಯಾಗಿ ಬಂತು. ಆಗ ನನ್ನ ಮಿಸ್ಸಸ್ಸು ಸ್ವಲ್ಪ ಟಾಕೆಟಿವ್ ಇದ್ರು. ಇವರು ಅಲ್ಲೇ SSLC ಪಾಸ್ ಆಗಿ ಬಂದ್ರು, PUC ಪಾಸ್ ಮಾಡಿದ್ರು, BA ಪಾಸ್ ಮಾಡಿದ್ರು, MA ಪಾಸ್ ಮಾಡಿದ್ರು. ಇದ್ರ ಮೇಲೆ ಇವ್ರನ್ನೇ ನಿಲ್ಸೋಣ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಇಷ್ಟಪಡ್ತಾ ಇದ್ರು. ಸರ್ ನಿಮ್ಮಂಗೆ ಮೇಡಮ್ ಕೂಡ ಕೆಲಸ ಮಾಡ್ತಾರೆ, ನೀವು ಇಲ್ಲದೇ ಸಮಯದಲ್ಲಿ ಮೇಡಮೇ ನಮ್ಗೆ ಅದೆಲ್ಲ ಮಾರ್ಗದರ್ಶನ ಮಾಡ್ತಾರೆ, ಅವ್ರು ನಿಲ್ಸಿ ಸಾರಿ ಅಂತ ಹೇಳಿದ್ರು. ಆಗ 59ನೇ ವಾರ್ಡಲ್ಲಿ ಶಾಂತಕುಮಾರಿ ನಿಂತ್ಕೊಂಡ್ರು, ನಾನು 57ನೇ ವಾರ್ಡಲ್ಲಿ ನಾನು ನಿಂತ್ಕೊಂಡೆ. ಇಬ್ರು ಕೂಡ ಮೈಸೂರು ನಗರ ಪಾಲಿಕೆಗೆ ಆಯ್ಕೆಯಾಗಿ ಬಂದ್ವಿ. ಆಗ ಸಿದ್ದರಾಮಯ್ಯನವ್ರ ಜೊತೆ ನಾನು ಪಕ್ಷಕ್ಕೆ ಬಂದಿದ್ದೆ. ಜನತಾದಳ ಪಕ್ಷ ಇದ್ದಾಗ ಜನತಾದಳ ಪಕ್ಷ ನಾವಿಬ್ರು ಕೂಡ ಗೆದ್ದು ಬಂದು. ನಾನು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮಾತು ಹೇಳಿದ್ದೆ, ಸರ್ ನೀವು 5 ಟಿಕೆಟ್ ಕೊಟ್ಟರು ನಾನು ಗೆಲ್ಸ್ಕೊಂಬರ್ತೀನಿ ಸರ್ ಅಂತ. ಆಗಲ್ಲಪ್ಪ, ನೀನು ಒಬ್ಬ ಗೆಲ್ಲೋದೇ ಕಷ್ಟ ಆಗುತ್ತೆ, ಏನೋ ಹೋದ್ ಸರಿ ಇಂಡಿಪೆಂಡೆಂಟ್ ಗೆದ್ಬಿಟ್ಟಿದ್ಯಾ, ಈ ವರ್ಷ ಗೆಲ್ಲಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ ಸರ್, ಹಾಗಿದ್ರೆ ನೀವು 5 ಜನಕ್ಕೆ ಟಿಕೆಟ್ ಕೊಡೋಕ್ಕಾಗಲ್ಲ ಅನ್ನೋದಾದ್ರೆ ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ, ನಾನು ನಿಮ್ಮ ಟಿಕೆಟ್ ತಗೊಳ್ಳೋದಿಲ್ಲ, ನನ್ನ ಮಿಸ್ಸಸ್ಗೂ ಟಿಕೆಟ್ ಬೇಡ, ನಾವಿಬ್ರು ಇಂಡಿಪೆಂಡೆಂಟ್ ನಿಂತ್ಕೊಳ್ತೀವಿ, ಇನ್ನೂ 3 ಜನ ಇಂಡಿಪೆಂಡೆಂಟ್ ನಿಲ್ಲಿಸ್ತೀನಿ, 5 ಜನ ಗೆಲ್ಸ್ಕೊಂಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಆಗ ಬಾಲಿಶವಾಗಿ ಹೇಳಿದೆ. ಆಗ GT ದೇವೇಗೌಡರು ಇದ್ದವರು, ಇಲ್ಲ ಕೊಡಿ ಶ್ರೀಕಂಠೇಂದ್ರಿಗೆ 5 ಟಿಕೆಟ್ ಕೊಡಿ, ಗೆಲ್ಲಿಸ್ತಾರೆ ಅಂತ ಹೇಳಿದ್ರು. ಯಾಕೆ ನಾನು ರೆವಿನ್ಯೂ ಸೆಟ್ನಲ್ಲಿ ಹೋರಾಟ ಮಾಡ್ತಾ ಇದ್ದದ್ದು, ರೆವಿನ್ಯೂ ಸೆಟ್ ಜನಗಳಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದದ್ದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿಂದ 5 ಟಿಕೆಟ್ ಕೊಡ್ಸಿದ್ರು ಜನತಾದಳದಿಂದ. ನನಗೆ 5 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡೆ. ನಾನು 5 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡಿದೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೆನ್ ತಟ್ಟಿದ್ರು, ಶಬಾಸ್ ಮಾಸ್ಟರ್ ನಾನೇನೋ ಅನ್ಕೊಂಡಿದ್ದೆ ನಿಮ್ಮನ್ನ, ನೀವು ತುಂಬಾ ಪಾಪ್ಯುಲರ್ ಆಗಿದ್ದೀರಪ್ಪ ಇಲ್ಲಿ ಅಂತ ಹೇಳ್ಕೊಂಡ್ರು. ಆಗ 2ನೇ ಬಾರಿ ನಾನು ಗೆದ್ದು ಹೋದಾಗ ಮೊದಲು 5 ವರ್ಷ ಅನುಭವ ಆಗಿತ್ತು. ಈಗ 2ನೇ ಬಾರಿ ಗೆದ್ದು ಹೋದಾಗ 3 ವರ್ಷ ಅನುಭವ ಆದ್ಮೇಲೆ 8ನೇ ವರ್ಷದ ಅನುಭವದ ಆಧಾರದ ಮೇಲೆ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಆಯ್ಕೆ ಕೊಟ್ಟರು. ನನ್ನ ಶ್ರೀಮತಿ ಮೊದಲೇ ಬಾರಿಗೆ ಆಯ್ಕೆಯಾಗಿ ಬಂದ್ರು. ಅವ್ರಿಗೆ ಮೊದಲೇ ಸಾರಿನೇ MS ರಾಜು ಅವರು ಮೇಯರ್ ಆಗಿದ್ದಾಗ ಉಪಮೇಯರ್ ಆಗಿ ಇವರನ್ನ ಆಯ್ಕೆ ಮಾಡಿದ್ರು. ಇವರು ಉಪಮೇಯರ್ ಆಗಿದ್ದಾಗ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿಸಿದೆ ಅವ್ರ ಕೈಯಿಂದ. ನನ್ಗೆ ಗೊತ್ತಿದ್ರಿಂದ ಉತ್ತಮವಾದಂಥ ಕೆಲಸವನ್ನು ಮಾಡಿಸಿದೆ. ಜನಗಳಿಗೆ ಕೆಲಸ ಮಾಡಿದ್ರು. ಮಹಿಳಾ ವಿಭಾಗ ಒಂದು ಮಾಡಿ ಕಾರ್ಪೊರೇಷನ್ನಲ್ಲಿ ಒಂದು ಸುಸಜ್ಜಿತವಾದಂಥ ಮಹಿಳಾ ವಿಂಗನ್ನು ಕಟ್ಟಿ ಮೈಸೂರು ನಗರದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದರು. ಅವರು ಮಹಿಳೆಯರಿಗೆ ಕಷ್ಟ ಸುಖಗಳನ್ನ ವಿಚಾರಿಸೋದು, ಅವ್ರಿಗೆ ಆಗ್ತಕ್ಕಂಥ ಅನಾನುಕೂಲಗಳನ್ನ ಅಧಿಕಾರಿಗಳಿಗೆ ಹೇಳೋದು, ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಕೊಡೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ನಗರ ಪಾಲಿಕೆ ಆಗಿರ್ಬೋದು, ಅಲ್ಲೆಲ್ಲ ಕೆಲಸ ಮಾಡ್ತಾ ಬಂದರು. ಹಾಗೆ ನಾವಿಬ್ರು ಕೂಡ ಮೈಸೂರು ನಗರದ ಕಡು ಬಡವರು ವಾಸ ಮಾಡ್ತಾ ಇರ್ತಕ್ಕಂಥ ನಾಗರಿಕ ಸೌಲಭ್ಯದಿಂದ ವಂಚಿತರಾಗಿರ್ತಕ್ಕಂಥವ್ರಿಗೆ ನಾಗರಿಕ ಸೌಲಭ್ಯವನ್ನು ಕೊಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಉಪಮೇಯರ್ ಆಗಿ 1 ವರ್ಷ ಕೆಲಸ ಮಾಡಿದ್ರು. ಅದಾದ ನಂತರ ನಾನು ಮೇಯರ್ ಆದ ಮೈಸೂರು ನಗರಕ್ಕೆ. ನಾನು ಕೂಡ ಇವತ್ತಿಗೆ ನನ್ನ ಅನೇಕ ಜನ ಸ್ನೇಹಿತರು ಹೇಳೋ ಹಾಗೆ, ನೀವು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿ, ನಿಮ್ಮ ಮೇಯರ್ ಅವಧಿ ತುಂಬಾ ಚೆನ್ನಾಗಿತ್ತು, ನಿಮ್ಮ ಕಾಲದಲ್ಲಿ ಬೇಕಾದಷ್ಟು ಕೆಲಸಗಳಾಯ್ತು ಅಂತೇಳಿ ನನಗೆ ಅವರು ಪ್ರೋತ್ಸಾಹ ಕೊಟ್ಟರು. ಕಾರಣ ಏನು ಅಂದ್ರೆ, ನಾನು ಶಿಕ್ಷಕನಾಗಿದ್ದರಿಂದ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಪ್ರೋಗ್ರಾಮ್ ಆಫ್ ವರ್ಕ್, ನೋಟ್ಸ್ ಆಫ್ ಲೆಸನ್ ಹೇಗಿರುತ್ತೋ ಮುಖ್ಯೋಪಾಧ್ಯಾಯರು ಸಹೋಪಾಧ್ಯಾಯರು ಕೇಳ್ತಾ ಇರ್ತಾರೆ, ನಾವು ಪಾಠ ಮಾಡ್ತಿದ್ವಿ ನೀವೇನ್ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ತಾರೆ. ಅದೆಲ್ಲ ನನಗೆ ಅನುಭವ ಇದ್ದರಿಂದ ನಾನು 1 ವರ್ಷದ ಕಾರ್ಯಕ್ರಮವನ್ನು ಹಾಕೊಂಡೆ. 1 ವರ್ಷದ ನಾನು ಏನೇನೆಲ್ಲ ಕೆಲಸ ನಗರ ಪಾಲಿಕೆಯಲ್ಲಿ ಮಾಡಬೇಕು, ಯಾವ್ಯಾವ ಕೆಲಸಗಳಿಂದ ಯಾವ್ಯಾವ ವಿಂಗಿಂದ ಕೆಲಸ ತೆಗಿಬೇಕು ಅಂತೇಳಿ ಯೋಜನೆ ಮಾಡ್ಕೊಂಡೆ. ನಾನು ಕ್ರಮಬದ್ಧವಾಗಿ ಯೋಜನಾಬದ್ಧವಾಗಿ 1 ವರ್ಷ ಕೆಲಸ ಮಾಡಿದೆ. ತುಂಬಾ ಯಶಸ್ವಿಯಾದಂಥ ಮೇಯರ್ ಅನ್ಸ್ಕೊಂಡೆ. ಹೀಗೆ ಮನಸ್ಸಲ್ಲೂ ಜನರಿಗೆ ಕೆಲಸ ಮಾಡಬೇಕು ಅಂತಿತ್ತು. ಹಣದ ಅಭಿವೃದ್ಧಿ ಆಗ್ಲಿ, ದುಡ್ಡು ಮಾಡಬೇಕು ಅದಾಗ್ಲಿ ಮನೋಭಾವ ಇರಲಿಲ್ಲ. ಕೆಲಸ ಮಾಡಬೇಕು, ಜನಗಳ ಹತ್ರ ವಿಶ್ವಾಸ ಗಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕಾರ್ಪೊರೇಟರ್ ಆಗಿ ಕೂಡ ಕೆಲಸ ಮಾಡಿದೆ. ಮೈಸೂರು ನಗರದ ಬನ್ಮಯ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಜೊತೆಗೆ NCC ಆಫೀಸರ್ ಆಗಿ 25 ವರ್ಷಗಳು ಕೆಲಸ ಮಾಡಿದೆ. 25 ವರ್ಷದಲ್ಲಿ ಯಾರೇ NCC ಆಫೀಸರ್ ಇದ್ರೆ 25 ಕ್ಯಾಂಪ್ ಅಟೆಂಡ್ ಮಾಡ್ಬೋದು, ಅಥವಾ ಇನ್ನೊಂದು 2 ಕ್ಯಾಂಪ್ ಹೆಚ್ಚಿಗೆ ಸಿಗ್ಬೋದು ಅವ್ರಿಗೆ. ಆದ್ರೆ ಸ್ನೇಹಿತರೆ, ನಾನು 25 ವರ್ಷದಲ್ಲಿ 33 ಕ್ಯಾಂಪ್ ಅಟೆಂಡ್ ಮಾಡಿದ್ದೆ. ಯಾಕೆಂದ್ರೆ ನಂಗೆ ಸ್ವಲ್ಪ ಹಿಂದಿ ಬರ್ತಾ ಇತ್ತು, ಲ್ಯಾಂಗ್ವೇಜ್ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಇತ್ತು, ನನ್ನ ಇನ್ಸ್ಟ್ರಕ್ಟರ್ ಜೊತೆಲಿ ವ್ಯವಹರಿಸೋದು ಗೊತ್ತಿತ್ತು, ಆಫೀಸರ್ ಜೊತೆಲಿ ವ್ಯವಹರಿಸೋದು ಗೊತ್ತಿತ್ತು. ಆದ್ರಿಂದ ಯಾವುದೇ ಹೊರ ರಾಜ್ಯಗಳಿಗೆ ಈ ನಮ್ಮ ಮೈಸೂರಿನ ವಿದ್ಯಾರ್ಥಿಗಳನ್ನ ಕ್ಯಾಂಪ್ ಕರ್ಕೊಂಡು ಹೋಗೋದಾದ್ರೆ ಶ್ರೀಕಂಠೇಂದ್ರ ಬಿಡಿ ಅವ್ರು ಕರ್ಕೊಂಡು ನಿಭಾಯಿಸ್ಕೊಂಡ್ ಬರ್ತಾರೆ, ಕ್ಯಾಂಪ್ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾರೆ ಅನ್ನೋ ಭಾವನೆ ಆ ಅವಧಿಯಲ್ಲಿ ಬಂದಿತ್ತು. ಅದನ್ನ ಎಲ್ಲಾ ಕ್ಯಾಂಪ್ಗಳು ಅಂದ್ರೆ ತಮಿಳ್ನಾಡು ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ, ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದೇನೆ, ಕಲ್ಕತ್ತಾಗೆ, ಗುಜರಾತ್ಗೆ ಹೋಗಿದ್ದೇನೆ, ಮಹಾರಾಷ್ಟ್ರಕ್ಕೆ ಹೋಗಿದ್ದೇನೆ, ಹೈದ್ರಾಬಾದ್ಗೆ ಹೋಗಿದ್ದೇನೆ, ಉತ್ತರ ಪ್ರದೇಶಕ್ಕೆ ಹೋಗಿದ್ದೇನೆ. ಅಂದ್ರೆ ಬಹುತೇಕ ರಾಜ್ಯಗಳು
ಭಾರತ ದೇಶದ ಬಹುತೇಕ ರಾಜ್ಯಗಳಿಗೆ ಯಾವುದೇ ಕ್ಯಾಂಪ್ಗಳಾದ್ರೂ ಕೂಡ ಆ ಕ್ಯಾಂಪಿಗೆ ಮೈಸೂರಿನ NCC ಕ್ಯಾಡೆಟ್ಗಳನ್ನ ಕರ್ಕೊಂಡು ಹೋಗೋದು, ಸಕ್ಸಸ್ಫುಲ್ ಕ್ಯಾಂಪ್ ಮಾಡ್ಕೊಂಡ್ ಬರತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅದರಿಂದ ಜನಗಳ ಜೊತೆಯಲ್ಲಿ ವಿಶ್ವಾಸದಲ್ಲಿ ಇರಕಾಯ್ತು, ನನ್ನ ಕುಟುಂಬದ ಜೊತೆ ಚೆನ್ನಾಗಿರಕಾಯ್ತು. ಮೈಸೂರು ನಗರದಲ್ಲಿ ನಾನೊಬ್ಬ ಉತ್ತಮವಾದಂಥ ಕಾರ್ಪೊರೇಟರ್, ಉತ್ತಮವಾದಂಥ ಮೇಯರ್, ಉತ್ತಮವಾದಂಥ ಶಿಕ್ಷಕ ಹಾಗೂ ಜನಪ್ರಿಯ ಒಬ್ಬ ಜನಪ್ರತಿನಿಧಿಯಾಗಿ ಉಳ್ಕೊಂಡಿದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿಗೆ ಇಚ್ಛಾಶಕ್ತಿ ಅಂತಂದಿದ್ರೆ ದೇವರು ಆಗಲಿ, ಸಮಾಜ ಆಗಲಿ, ಸಂದರ್ಭ ಆಗಲಿ ಯಾವ ರೀತಿ ಅವರಿಗೆ ವರವಾಗಿ ಕೂಡ ಬರುತ್ತೆ ಅನ್ನೋದಕ್ಕೆ ತಾವೊಂದು ಉದಾಹರಣೆ ಆಗಿದ್ದೀರಾ. ಇದ್ರ ಜೊತೆಗೆ ನಾನು ಕೂಡ ಡಿ ಬನ್ಮಯ್ಯ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು 1970ರಿಂದ 75ವರೆಗೆ ನಾನು 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ವ್ಯಾಸಂಗ ಮಾಡಿದೆ. ಆಮೇಲೆ ನಾನು ಕೆಲಸ ಇಲ್ಲದೆ ಮನೆಗೆ ಕುಂತಿದ್ದಾಗ ತಿರುನಾರಾಯಣಗಾರನ್ನ ಒಬ್ಬರು ಮುಖ್ಯೋಪಾಧ್ಯಾಯರು ನನಗೆ ಕರೆದು ಕೆಲಸ ಕೊಟ್ಟರು. ಡಿ ಬನ್ಮಯ್ಯ ಬಾಲಿಕಾ ಪ್ರೌಢಶಾಲೆಯಲ್ಲಿ ವೈಜ್ಞಾನಿಕ ಪ್ರಯೋಗಶಾಲೆ ಸಹಾಯಕವಾಗಿ ಕೆಲಸ ಕೊಟ್ಟರು. 1977ರಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಆಮೇಲೆ ನನಗೆ ಬರೀ SSLC ಪಾಸ್ ಆಗಿದ್ದೆ. ಆಮೇಲೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ತುಂಬ ಆಸಕ್ತಿ ಇತ್ತು. ಅವಾಗ ಸಂಬಳ ಬರೀ 300 ರೂಪಾಯಿ ಬರ್ತಾ ಇತ್ತು. 300 ರೂಪಾಯಿ ಸಂಬಳದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇತ್ತು. ಅವಾಗ ಅಲ್ಲಿ ಮರಿಮಲ್ಲಪ್ಪ ಈವ್ನಿಂಗ್ ಕಾಲೇಜಲ್ಲಿ ಅಪ್ಲಿಕೇಶನ್ ತಂದಿದ್ದೆ PUC ಸೇರ್ಕೊಳ್ಳೋಕ್ಕೆ. ಈವ್ನಿಂಗ್ ಕಾಲೇಜ್ ಅಂತ 100 ರೂಪಾಯಿ ಫೀಸು ಕೊಡಬೇಕಾಗ್ತಿದೆ ಅಂತ ಹೇಳೋ, ಇಲ್ಲಿ 100 ರೂಪಾಯಿ ಕೊಡೋಕ್ಕಾಗಲ್ಲ, ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದೆ. ತಮಗೆ ನಿವೇದನೆ ಮಾಡ್ಕೊಂಡು ಈ ಥರ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ. ಮರಿಮಲ್ಲಪ್ಪ ಸ್ಕೂಲ್ ಈವ್ನಿಂಗ್ ಕಾಲೇಜಲ್ಲಿ PUC ಮಾಡಬೇಕು ಅಂತ ಇದ್ದೀನಿ. 100 ರೂಪಾಯಿ ಫೀಸ್ ಆಗುತ್ತೆ ಸರ್, ನಮ್ಗೆ ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ತಾವು ನಾನು ಕೊಡ್ತೀನಿ ಫೀಸು ನಿಮಗೆ ಅಂದ್ಬಿಟ್ಟು 100 ರೂಪಾಯಿ ಫೀಸ್ ಕೊಟ್ಟರೆ ಅವತ್ತು 1978ರಲ್ಲಿ ನಾನು ಮರಿಮಲ್ಲಪ್ಪ ಈವ್ನಿಂಗ್ ಕಾಲೇಜಲ್ಲಿ PUC ಸೇರ್ಕೊಂಡು ಆರ್ಟ್ಸಲ್ಲಿ ಸೇರ್ಕೊಂಡು ಫಸ್ಟ್ PUC, ಸೆಕೆಂಡ್ PUC ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಿ ಆಮೇಲೆ ಮಹಾರಾಜ ಈವ್ನಿಂಗ್ ಕಾಲೇಜಲ್ಲಿ ಹೋಗ್ಬಿಟ್ಟು 3 ವರ್ಷ ಡಿಗ್ರಿ ಮಾಡ್ಕೊಂಡು ಆಮೇಲೆ MA ಮಾಡ್ಕೊಂಡು 2 ವರ್ಷ MA ಮಾಡಿ B.Ed ಎಲ್ಲ ಮಾಡಿದೆ. ಅದೊಂದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಅಡಿಪಾಯ ಕೊಟ್ಟವರು ತಾವು ಅವತ್ತು 100 ರೂಪಾಯಿ ಕೊಡ್ದೋಗಿದ್ರೆ ನಾನು ಅವತ್ತು ಸ್ಕೂಲಿಗೆ ಕಾಲೇಜ್ಗೆ ಸೇರ್ಕೊಳ್ಳೋಕೆ ಆಯ್ತಿರಲ್ಲ ಅಂತಲ್ಲಿ ತಾವು ಪ್ರೋತ್ಸಾಹ ಕೊಟ್ಟು, ನಮ್ಮ ಶಿಕ್ಷಕರು ಕೂಡ ಪ್ರೋತ್ಸಾಹ ಕೊಟ್ಟು ಓದಪ್ಪ ಅಂತ ಹೇಳಿ ಮಾಡಿ ಪ್ರೋತ್ಸಾಹ ಕೊಟ್ಟರೆ ಇವತ್ತು ನಾನು MA B.Ed ವಿದ್ಯಾಭ್ಯಾಸ ಪದವೀಧರನಾಗಿದ್ದೇನೆ. ಅದಕ್ಕೆ ತಾವೇ ಕಾರಣ. ಇಂಥ ಹಲವಾರು ವಿದ್ಯಾರ್ಥಿಗಳು ತಾವು ಸಹಾಯ ಮಾಡಿದರೆ, ಸಹಾಯ ಹಸ್ತ ಮಾಡಿ ಅವರಿಗೆ ಮುಂದೆ ತಂದು ಬೆಂತಟ್ಟಿ ಮುಂದೆ ತಂದರೆ ಈ ಒಂದು ವಿಚಾರವಾಗಿ ತಾವು ಏನಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಹೇಗೆ ನನ್ನ ಶಿಕ್ಷಣವನ್ನು ವೃದ್ಧಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿ ಮುಂದೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಂಡು, ಅದೇ ರೀತಿ ಯಾರಾದ್ರೂ ಮನಸ್ಸಲ್ಲಿ ಇದೆ ಅಂದರೂ ನನ್ನ ಹತ್ರ ಹೇಳ್ಕೊಂಡಾಗ ಅದನ್ನ ಪ್ರಯತ್ನ ನಾನು ಕೂಡ ಬೆಂಬಲ ಮಾಡಬೇಕು ಅಂತ ಅನಿಸ್ತು. ಜೊತೆಗೆ ನಿಮ್ಮನ್ನ ಕಂಡ್ರೆ ನಿಮ್ಮ ತಂದೆ ನನಗೆ ತುಂಬಾ ಬೇಕಾದಂತ ಸ್ನೇಹಿತರು. ನಾಗಣ್ಣವರು ಡಿ ಬನ್ಮಯ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು. ನಂತರ ಅವರ ಹಿರಿಯ ಮಗನಾದಂಥ ನರಸಿಂಹಯ್ಯ ನನ್ನ ಸ್ಟೂಡೆಂಟು, ಆತ ಕೂಡ 3 ವರ್ಷ ನನ್ನ ಶಾಲೆಯಲ್ಲಿ ಓದಿದ್ರು. ನಂತರ ನೀವು ಬಂದ್ರಿ, ಲೋಕೇಶ್ ನೀವು 3 ವರ್ಷ ನನ್ನ ಸ್ಟೂಡೆಂಟ್ ಆಗಿದ್ರಿ. ಜೊತೆಗೆ ಬನ್ಮಯ್ಯ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮನ್ನ ಸೈನ್ಸ್ ಲ್ಯಾಬ್ನ ಕೆಲಸಕ್ಕೆ ತಗೊಂಡಾಗ ನಮಗೆಲ್ಲ ತುಂಬಾ ಇಷ್ಟ ಆಯ್ತು. ಎಲ್ಲ ಶಿಕ್ಷಕರು ತುಂಬಾ ಸಂತೋಷ ಪಟ್ಕೊಂಡು ನಮ್ಮ ಶಿಷ್ಯನೇ ಬಂದ್ಬಿಟ್ಟಿದ್ದಾರಪ್ಪ ಸೈನ್ಸ್ ಲ್ಯಾಬ್ಗೆ ಅಂತಕ್ಕಂಥ ಸಂತೋಷ ಆಯಿತು. ಆಗ ನಾನು ಅನೇಕ ಸಾರಿ ಮಾತಾಡಿದ್ದೆ, ಲೋಕೇಶ್ ನಾನು ಬಂದಾಗ SSLC NDS ಮಾಡ್ಕೊಂಡ್ ಬಂದಿದ್ದೆ, ನಾನು ಇವೆಲ್ಲ ಮಾಡ್ಕೊಂಡಿದ್ದೀನಪ್ಪ ಅಂದಾಗ ನಿಮ್ಗೂ ಅದು ಮನ್ಸಿಗೆ ಇಷ್ಟ ಆಯ್ತು. ಸರ್ ನಾನು ಕೂಡ PUC ಪಾಸ್ ಮಾಡ್ತೀನಿ ಸರ್, ಸೇರ್ಬೇಕು ಅಂತಿದ್ದೀನಿ, ಆದ್ರೆ ನನಗೆ ಬರುತ್ತೆ ಸಂಬಳ ಸಾಕಾಗಲ್ಲ ಸರ್ ಅಂತ ಹೇಳ್ಕೊಂಡ್ರಿ ನೀವನ್ನ. ಅದು ದೊಡ್ಡ ಸ್ಕೇನಲ್ಲ, ನನಗೆ ತುಂಬಾ ಅನುಕೂಲವಾಗೂ ಏನಿರ್ಲಿಲ್ಲ. ಆದ್ರೆ ಕಲಿಬೇಕು ಅಂತಕ್ಕಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದಿಂದ ಅವತ್ತು ನಿಮ್ಮ ಒಂದು ಒಳ್ಳೆಯ ಗುಣಕ್ಕೆ, ನಿಮ್ಮ ತಂದೆ ತಾಯಿಗಳ ಒಂದು ನನ್ನ ವಿಶ್ವಾಸಕ್ಕೋಸ್ಕರ ಆ ಸಹಾಯ ಆಯಿತು. ಅಂಥದ್ದು ಲೋಕೇಶ್ ತಮ್ಮ ನಂತರ ಸುಮಾರು ಜನಕ್ಕೆ ನಾನು ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ. ಕ್ಯಾತ್ಮನಹಳ್ಳಿದಂತೂ ಸುಮಾರು ಜನ ವಿದ್ಯಾರ್ಥಿಗಳು SSLCನೇ ಬಿಟ್ಟು ಕೂತ್ಕೊಂಡಿದ್ರು. ಅವ್ರಿಗೆ ಬನ್ಮಯ್ಯ ವಿದ್ಯಾಸಂಸ್ಥೆಯಲ್ಲಿ SSLC ಪರೀಕ್ಷೆ ನಡೀತಿದ್ದಾಗ ಒಂದೊಂದು ಸಾರಿ 6 ಜನ 7 ಜನ ವಿದ್ಯಾರ್ಥಿಗಳನ್ನ SSLC ಕಳಿಸಿ ಪಾಸ್ ಮಾಡಿಸಿ ಅವ್ರನ್ನ ಇಲಾಖೆನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಇವತ್ತು ನಾನು ಇಲ್ಲಿ ಕ್ಯಾತ್ಮನಹಳ್ಳಿ ಕೇಳಿದ್ರೆ 15-20 ಜನ ವಿದ್ಯಾರ್ಥಿಗಳು SSLC ಫೇಲ್ ಆಗಿ ಕೂತಿದ್ದರು, ಬನ್ಮಯ್ಯ ಹೈಸ್ಕೂಲ್ನಲ್ಲಿ ಪಾಸ್ ಮಾಡಿಕೊಂಡು ನಂತರ ಕೆಲಸಕ್ಕೆ ಸೇರ್ಕೊಂಡು ಅವ್ರ ಸಂಸಾರ ನಡೆಸ್ತಾ ಇದ್ದಾರೆ. ಅದೊಂದೇ ಸಂತೋಷ. ಸಮಾಜದಲ್ಲಿ ಬದುಕೋರ್ಗೆ ಏನಾರು ನಮ್ಮ ಕೈಲಾಗಿ ಸಹಾಯ ಮಾಡಕ್ ಸಾಧ್ಯ ಆಗುತ್ತಾ? ತೆಂಗಿನ ಮರ ಹತ್ತವನಿಗೆ ಮೇಲ್ವರೆಗೂ ಎತ್ತಕ್ಕಾಗಲ್ಲ, ನಮ್ಮ ಕೈ ಸಿಕ್ಕವ್ರು ಯಾರು ಮೇಲ್ ಕೆತ್ತಿದ್ರೆ ಮುಂದಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ರಯತ್ನ ಆ ನಿಟ್ಟಿನಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಅದು ಸುಮಾರು ಜನಕ್ಕೆ ಅನುಕೂಲ ಆಗಿದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಮಾಜದಲ್ಲಿ ಇಷ್ಟೇ, ಇನ್ ಮುಂದೆ ನಾನು ಬೆಳೆಯಕ್ಕಾಗಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅನ್ನೋ ಸಾಧ್ಯನೇ ಇಲ್ಲ. ಎಲ್ಲವನ್ನೂ ಮಾಡ್ಬೋದು, ಎಲ್ಲ ವಯಸ್ಸಲ್ಲೂ ಮಾಡ್ಬೋದು. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ಕಾರ್ಪೊರೇಟ್ ಆದೆ, 5 ವರ್ಷ ಯಶಸ್ವಿಯಾಗಿ ಮುಗಿಸ್ದೆ, 2ನೇ ಬಾರಿ ಕಾರ್ಪೊರೇಟ್ ಆದೆ. ಆಗ ನಾನು ಕೌನ್ಸಿಲ್ನಲ್ಲಿ ಮಾತಾಡ್ತಾ ಇದ್ದೆ, ಅಜೆಂಡಾ ವಿಷಯಗಳು ಏನ್ ಬರುತ್ತೆ ಕೌನ್ಸಿಲ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ.
ಅನೇಕ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಅಧಿಕಾರಿಗಳಂತೂ ಎಷ್ಟು ಜನ ಅಧಿಕಾರಿಗಳಿದೆ ಅಷ್ಟು ಜನನು ಶ್ರೀಕಂಠೇಂದ್ರ ಮಾತು ಕೇಳ್ಕೊಳ್ಕೋಸ್ಕರ ನಾವು ಇಲ್ಲಿ ಕೂತ್ಕೊಂಡಿರ್ತೀವಿ ಅಂತ ಅನ್ನೋರು. ಕಾರಣ ಏನು ಅಂದ್ರೆ, ನಾನು ಅಜೆಂಡಾವನ್ನು ಓದ್ತಾ ಇದ್ದೆ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಅನ್ನ ರೆಫರ್ ಮಾಡಿ ಅದಕ್ಕೆ ಯಾವ ಕಾನೂನು ಏನ್ ಹೇಳುತ್ತೆ ಅಂತ ಜೊತೆಗಿಟ್ಕೊಂಡು ಆ ಒಂದು ಕೆಲಸ ಮಾಡ್ತಾ ಇದ್ದೆ. ಆವಾಗ ಅನೇಕ ಜನ ಸ್ನೇಹಿತರು ಹೇಳಿದ್ರು ನನಗೆ, ಸರ್ ನೀವು ಮುಂದೆ ಲಾಯರ್ ಆಗ್ಬಿಡ್ಬೋದು ಸರ್, ಎಲ್ಲೆಲ್ಲಿ ಓದ್ಬಿಡಿ ಸರ್ ನೀವು ಅಂತ ಹೇಳಿದ್ರು. ಈ ಕೆಲಸ ಕಾರ್ಪೊರೇಟರ್ ಆಗಿದ್ದೀನಿ, NCC ಆಫೀಸರ್ ಆಗಿದ್ದೀನಿ, ಮೈಸೂರು ನಗರದ ಒಂದು ಬಡಾವಣೆಯ ಜವಾಬ್ದಾರಿ ತಗೊಂಡಿದ್ದೀನಿ. ಅಂತ ಸಂದರ್ಭದಲ್ಲಿ ಅವರು ಲಾಯರ್ ಆಗಿ ಓದಿ ಸರ್ ಅಂತ ಹೇಳಿದಾಗ ವಿದ್ಯಾವರ್ಧಕ ಸಂಜೆ ಕಾಲೇಜಿನಲ್ಲಿ ಸನ್ಮಾನ್ಯ ಚಿಕ್ಬೋರಯ್ಯನವರು ಪ್ರಿನ್ಸಿಪಲ್ ಆಗಿದ್ರು. ಅವ್ರು ನೋಡ್ ಕೇಳ್ಕೊಂಡೆ, ಸರ್ ನಾನು LLB ಓದ್ಬೇಕು ಅಂತ ಬಂದಿದ್ದೀನಿ ಸರ್, ಕಾರ್ಪೊರೇಟರ್ ಆಗಿದ್ದೀನಿ ಅಂತ. ಅಯ್ಯೋ ತುಂಬಾ ಸಂತೋಷ, ಬನ್ನಿ ಶ್ರೀಕಂಠಯ್ಯನವರೇ ಅಂತ ಹೇಳಿದ್ರು. ಆಗ LLB ಕಾಲೇಜ್ ನನಗೆ ಅಡ್ಮಿಷನ್ ಆಯಿತು. 4 ವರ್ಷಗಳ ಕಾಲ ವಿದ್ಯಾವರ್ಧಕ ಸಂಜೆ ಕಾಲೇಜಿನಲ್ಲಿ LLB ಓದಿದೆ. ಆ ಸಂದರ್ಭದಲ್ಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವ್ರಿಗೆ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡಕ್ ಬರ್ತಾ ಇರಲಿಲ್ಲ. ಆಗ ಚಿಕ್ಕಬೋರಯ್ಯನವರು, ಸಿದ್ದರಾಮಯ್ಯ ಬಂದು ನಮ್ಮ ಕಾಲೇಜಿನಲ್ಲಿ ಪಾಠ ಮಾಡು, ನಿನ್ಗೆ ಸ್ಪಷ್ಟತೆ ಬರುತ್ತೆ ಅಂತೇಳಿ ಹೇಳಿ ಸಂಜೆ ಕಾಲೇಜಿಗೆ ಕ್ಲಾಸ್ ಕೊಟ್ಟಿದ್ರು. ಅವರು 3 ವರ್ಷ ನನಗೆ ಲಾ ಆಫ್ ಟಾರ್ಟ್ಸ್ ಲಾ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅದನ್ನ ಸಿದ್ದರಾಮಯ್ಯನವರು ಕ್ಲಾಸ್ ಮಾಡಿದ್ದಾರೆ. ನಾನು ಸ್ಟೂಡೆಂಟ್ ಆಗಿದ್ದೆ ಅವರಿಗೆ. ಆ LLB ಓದಿದ ನಂತರ ನನಗೆ ನನ್ನ ಬಡಾವಣೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆನ ಬಗೆಹರಿಸಕ್ಕೆ ಅನುಕೂಲ ಆಯಿತು. ನಮ್ಮ ಜನಗಳಿಗೆ ಕಾನೂನು ಅರಿವನ್ನ ನಾನೇ ಹೇಳ್ಕೊಡಕ್ಕೆ ಶುರು ಮಾಡಿದೆ. ಹೀಗೆ ಮಾಡಬಾರ್ದು ತಪ್ಪು, ಹಾಗೆ ಮಾಡಬಾರ್ದು ತಪ್ಪು, ಇಂಥದಕ್ಕೆಲ್ಲ ಕೈ ಹಾಕಬಾರ್ದು ನಾವು ಅಂತೆಲ್ಲ ಜನಗಳಿಗೆ. ಅದು ಜನಗಳಿಗೆ ತುಂಬಾ ಜನಕ್ಕೆ ಇಷ್ಟ ಆಯಿತು. ಮಾಸ್ಟರ್ ಹತ್ರ ಅವ್ರು ಏನಾದ್ರು ಒಂದು ಒಳ್ಳೇದು ಹೇಳ್ಕೊಡ್ತಾರೆ ಅಂತ. ಹೀಗೆ ಸಮಾಜದಲ್ಲಿ ಸಮಾಜಕ್ಕೂ ನಮ್ಮ ಕೈಲಾದ ಸೇವೆ ಮಾಡಿಕೊಂಡು ಒಳ್ಳೇದು ಮಾಡಿಕೊಂಡು ಬನ್ಮೇಯ ವಿದ್ಯಾಸಂಸ್ಥೆಯಲ್ಲಿ ಇರ್ತಕ್ಕಂಥ ಅನೇಕ ಜನ ಶಿಕ್ಷಕರ ಮಧ್ಯದಲ್ಲಿ ನಾನು ಒಬ್ಬ ಒಳ್ಳೆ ಶಿಕ್ಷಕನಾಗಿದ್ದುಕೊಂಡು ಅನೇಕ ಜನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ಬೆಳೆಸಕ್ಕೆ ಅವಕಾಶವಾಯಿತು. ಸುಮಾರು ಜನ NCC ಕೆಡೆಟ್ಗಳನ್ನ ನಾನು ರಾಷ್ಟ್ರೀಯ ಸೇನಾ ಪಡೆಗೆ ಸೇರಿಸಿದ್ದೇನೆ, ಪೊಲೀಸ್ ಇಲಾಖೆಗೆ ಸೇರ್ಕೊಂಡಿದ್ದಾರೆ. ಅದಕ್ಕೆಲ್ಲ ನನಗೆ ಸ್ಫೂರ್ತಿ ಬನ್ಮೇಯ ವಿದ್ಯಾಸಂಸ್ಥೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಟ್ಟಿದ್ರೆ ಬನ್ಮೇಯ ವಿದ್ಯಾಸಂಸ್ಥೆ ತರನೇ ಕಟ್ಟಬೇಕು. ಮೈಸೂರು ನಗರದಲ್ಲಿ ಅವತ್ತಿದ್ದಂಥ 60 ಶಾಲೆಗಳಲ್ಲಿ ಡೊನೇಷನ್ನೇ ಇಲ್ಲದೆ ನಡೆಸ್ತಾ ಇದ್ದಂಥ ಸ್ಕೂಲು ಡಿ ಬನ್ಮೇಯ ವಿದ್ಯಾಸಂಸ್ಥೆ ಒಂದೇ ಒಂದು ಪೈಸಾ ಡೊನೇಷನ್ ತಗೊಳ್ತಾ ಇರಲಿಲ್ಲ, ಆಗ ನಡೆಸ್ತಾ ಇದ್ರು. ನಾನು ಕೂಡ ಹಾಗೆ ಡೊನೇಷನ್ ಇಲ್ಲೇ ನಡೆಸಬೇಕು ಅಂತ ಹೇಳ್ಬಿಟ್ಟು ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆನ ಕಟ್ಟಿದ್ದೇನೆ. ತುಂಬಾ ಕಡು ಬಡವರು ಇದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ, ಗಂಧದ ಕಡ್ಡಿ ಉಜ್ಜೋರು, ಬೀಡಿ ಕಟ್ಟೋರು, ಮನೆಗಳ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರೋರು, ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೂಲಿ ಕಾರ್ಮಿಕರು, ಅವ್ರ ಮಕ್ಕಳುಗಳೇ ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥವ್ರು. ಅವ್ರನ್ನ ಇಟ್ಕೊಂಡು ನಮ್ಮ ಶ್ರೀಮತಿ ಅಂತೂ ಬೆಳಗಿನ ಸಂಜೆ ವಿದ್ಯಾರ್ಥಿಗಳ ಜೊತೆಲೇ ಇರ್ತಾರೆ. ಅವರು ತುಂಬಾ ಪಳಗ್ಬಿಟ್ಟಿದ್ದಾರೆ, MA ಪದವೀಧರರಾಗಿದ್ದಾರೆ. ಚಿಕ್ಕರಿಂದ ಮ್ಯಾಥಮೆಟಿಕ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿಂದ SSC ಕ್ಲಾಸ್ಗೆ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾರೆ. ನಾನು ಸಮಯ ಸಿಕ್ಕಿದಾಗ SSLC ಕ್ಲಾಸ್ಗೆ ಸೋಷಿಯಲ್ ಸ್ಟಡೀಸ್ ಪಾಠ ಮಾಡ್ತೀನಿ, ಇಂಗ್ಲಿಷ್ ಪಾಠ ಮಾಡ್ಕೊಡ್ತೀನಿ. ಅವ್ರಿಗೆ ಸಾಮಾಜಿಕವಾದಂತಹ ಕಳಕಳಿಯ ಪಾಠಗಳನ್ನ ಹೇಳ್ಕೊಡ್ತೀನಿ, ಅವ್ರಿಗೆ ನೀತಿ ಬೋಧನೆಗಳನ್ನ ಮಾಡ್ತೇನೆ, ರಾಮಾಯಣ ಮಹಾಭಾರತದ ಕಥೆಗಳನ್ನ ಬಿಡಿಸಿ ಹೇಳ್ತಿರ್ತೀವಿ. ಹೀಗೆ ಆತ್ಮತೃಪ್ತಿಯಿಂದ ಅತಿ ಶ್ರೀಮಂತರಾಗದೇ ಇರೋ ಚಿಂತೆ ಇಲ್ಲ, ಆತ್ಮತೃಪ್ತಿ ಇದೆ ಅಂತ ಹೇಳಿ ಬದುಕ್ತಾ ಇದ್ದೀವಿ. ನನಗೆ 3 ಜನ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿಲ್ಲ. 3 ಜನದ ದೊಡ್ಡ ಮಗಳು HS ಸಂಧ್ಯಾ ಅಂತ ಹೇಳಿ, ಆಕೆಯನ್ನ ಡಿ ಬನ್ಮೇಯ ಪ್ರೌಢಶಾಲೆಯಲ್ಲೇ ಓದಿಸ್ದೆ, ಬನ್ಮೇಯ PUC ಕಾಲೇಜಲ್ಲಿ ಓದಿಸ್ದೆ, ಬನ್ಮೇಯ ಡಿಗ್ರಿ ಕಾಲೇಜಿನಲ್ಲಿ ಓದಿಸಿ BSc ಪದವೀಧರೆಯನ್ನಾಗಿ ಮಾಡಿದೆ. ನಂತರ MSc ಮ್ಯಾಥಮೆಟಿಕ್ಸ್ ಪಾಸ್ ಮಾಡ್ಕೊಂಡ್ಲು, ನಂತರ ಇಂಗ್ಲಿಷ್ MA ಮಾಡ್ಕೊಂಡ್ಲು. ಈಗ ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆಯ PU ವಿಭಾಗದಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ, ಯಶಸ್ವಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ತುಂಬಾ ಸಂತೋಷ. 2ನೇ ಮಗಳು ವಿಂದ್ಯಾ ಅಂತ, ಮೈಸೂರು ವಿಶ್ವವಿದ್ಯಾಲಯದ ಖೋಖೋ ಕ್ಯಾಪ್ಟನ್. ನಾನು ಸ್ಪೋರ್ಟ್ಸ್ ಇರೋದ್ರಿಂದ ಆಕೆಯನ್ನ ಖೋಖೋ ಕ್ಯಾಪ್ಟನ್ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಿ ಆಕೆ ಖೋಖೋ ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಲು. ಯೂನಿವರ್ಸಿಟಿಗೋಸ್ಕರ ಕೇರಳದಲ್ಲಿ, ಹೈದ್ರಾಬಾದ್ನಲ್ಲಿ, ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ ಆದಂಥ ಯೂನಿವರ್ಸಿಟಿ ಮ್ಯಾಚ್ಗಳೆಲ್ಲ ಭಾಗವಹಿಸಿ ಆಕೆಯನ್ನು ಮೈಸೂರು ವಿಶ್ವವಿದ್ಯಾಲಯದ MSc ಕೆಮಿಸ್ಟ್ರಿ ವಿಭಾಗದಲ್ಲಿ ಪಾಸ್ ಮಾಡಿಕೊಂಡು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಈ ನ್ಯಾಷನಲ್ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. 2ನೇ ಮಗಳು. ಅಳಿಯ ಅಲ್ಲೇ ಒಂದು ಫಿಸಿಕ್ಸ್ ಲೆಕ್ಚರ್ ಆಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಸೋಮವಾರಪೇಟೆ ಅವರಿಗೆ ಕೊಟ್ಟು ಮದುವೆ ಮಾಡಿದ್ದೆ. ಇನ್ನು 3ನೇ ಮಗಳು HS ಸೌಮ್ಯ ಅಂತ ಹೇಳ್ಬಿಟ್ಟು, ಆಕೆ ಮೈಸೂರು ಮನಸ್ ಗಂಗೋತ್ರಿನಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ MEd ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅಳಿಯ ಕರೂರು ವೈಶ್ಯ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹಿರಿಯ ಅಳಿಯ ಮೈಸೂರು ನಗರದ BO ಆಗಿದ್ದಾರೆ ಉದಯ್ ಕುಮಾರ್ ಅಂತ ಹೇಳ್ಬಿಟ್ಟು, ಈಗ DDP ಆಗೋದಕ್ಕೆ ಪ್ರಮೋಷನ್ ವೆಯ್ಟ್ ಮಾಡ್ತಾ ಇದ್ದಾರೆ. ದೊಡ್ಡ ಅಳಿಯ ಅವರು, 2ನೇ ಅಳಿಯ
ಫಿಸಿಕ್ಸ್ ಲೆಕ್ಚರ್ ಆಗಿದ್ದಾರೆ, ಮೂರನೇಳಿಯ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ. 3 ಜನ ಮಕ್ಕಳು ಕೂಡ ತುಂಬಾ ಸಂತೋಷವಾಗಿದ್ದೀವಿ ನಾವು. ಭಗವಂತನ ಕೃಪೆಯಿಂದ ನಾನು ಒಳ್ಳೆ ಜನಗಳ ಸಹಕಾರ ಮಾಡೋದ್ರಿಂದ, ಒಳ್ಳೆ ಜನಗಳ ಜೊತೆಯಲ್ಲಿ ಬೆಳೆದ್ರಿಂದ ನನಗೆ ದೇವರು ಆಶೀರ್ವಾದ ಮಾಡಿದ್ದಾನೆ. ಇಷ್ಟು ವೃತ್ತಿ ಜೀವನದಲ್ಲಿ ಸಂತೋಷ ಪಟ್ಕೊಂಡಿದ್ದೀನಿ. ಜೊತೆಗೆ ರಾಜಕೀಯವಾಗಿ ಯಾವೊಬ್ಬ ರಾಜಕಾರಣಿಯೂ ಕೂಡ ನನ್ನನ್ನು ಏಕವಚನದಲ್ಲಿ ಮಾತಾಡ್ಸಿಲ್ಲ ಇಲ್ಲಿವರೆಗೂ. ನಾನು ಯಾರನ್ನೂ ಏಕವಚನದಲ್ಲಿ ಮಾತಾಡ್ಸಲ್ಲ, ನನ್ನನ್ನು ಯಾರು ಏಕವಚನದಲ್ಲಿ ಮಾತಾಡ್ಸಿಲ್ಲ. ಅಷ್ಟು ಶುದ್ಧ ಹಸ್ತನಾಗಿ ಎದ್ದುಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬದುಕಿನ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹಣ ಇದ್ರೆ ಮಾತ್ರ ಜನ ಗುರುತಿಸ್ತಾರೆ ಅಂತಕ್ಕಂಥ ಭಾವನೆ ತಪ್ಪು. ವಿದ್ಯೆ ಇದ್ರೆ, ವಿದ್ಯೆಗೆ ತಕ್ಕಂತೆ ಬೇಕಾದಂಥ ಕೆಲವೊಂದು ಒಳ್ಳೆಯ ಗುಣಗಳಿದ್ರೆ ಖಂಡಿತವಲ್ಲೂ ನಾವು ಸಮಾಜದಲ್ಲಿ ಬದುಕಬಹುದು. ವಿದ್ಯಾವಂತರು ಆದವರೆಲ್ಲರೂ ಕೂಡ ಬದುಕಕ್ಕಾಗಿಲ್ಲ. ಅವ್ರ ನಡೆನುಡಿಗಳು ನೋಡ್ತಾ ಇದೀವಿ ನಾವು. ಒಳ್ಳೆಯ ಸೌಜನ್ಯತೆ ಬೇಕು, ಸಂಸ್ಕೃತ, ಸಾಹಿತ್ಯ, ಸಂಸ್ಕಾರ ಇವನ್ನ ಬೆಳೆಸ್ಕೊಂಡ್ರೆ ನಾವು ಜೀವನದಲ್ಲಿ ಒಳ್ಳೆಯರಾಗ್ಬೋದು. ನನ್ಗನ್ಸಿದ್ದು ಬನ್ಮೇಯ ವಿದ್ಯಾಸಂಸ್ಥೆಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಆವತ್ತಿನ ಕಾಲದಲ್ಲಿ ತುಂಬಾ ಸುಸಂಸ್ಕೃತ ಮನೆ ಮಕ್ಕಳಿಗಳು ಬರ್ತಾ ಇದ್ರು. ಉಪಾಧ್ಯಾಯರು ಅಷ್ಟು ಒಬ್ಬೊಬ್ಬರೂ ಬಹಳ ಪ್ರತಿಭಾವಂತ ಶಿಕ್ಷಕರು ಇದ್ರು ಅಲ್ಲಿ. ನಾನು ಅವ್ರ ಜೊತೆ ಸೇರ್ಕೊಂಡ್ರಿಂದ ನಾನು ಕೂಡ ಒಳ್ಳೆಯವನಾಗೋದಕ್ಕೆ ಅವಕಾಶವಾಯಿತು. ನನ್ನ ಬಡಾವಣೆಯ ಜನಗಳು ಬಹುತೇಕ ಮುಸ್ಲಿಂ ಜನಗಳೇ ಇದ್ರು ಕೂಡ ನನ್ನನ್ನು ಈ ಮೈಸೂರು ನಗರ ಪಾಲಿಕೆಗೆ 4 ಬಾರಿ ಆಯ್ಕೆ ಮಾಡಿದ್ದಾರೆ. ಮುಸ್ಲಿಮರೇ ನಿಂತ್ಕೊಂಡ್ರು ಕೂಡ ನನ್ನ ವಿರುದ್ಧವಾಗಿ ಅವ್ರನ್ನ ಬಿಟ್ಟು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ಶ್ರೀಮತಿಯನ್ನ ಈ ಮುಸ್ಲಿಂ ಬಡಾವಣೆಯಲ್ಲೇ 2 ಬಾರಿ ಆಯ್ಕೆ ಮಾಡಿದ್ದಾರೆ. ಅವರು 2 ಬಾರಿ, ನಾನು 4 ಬಾರಿ, 6 ಬಾರಿ ಮೈಸೂರು ನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದ್ದೇವೆ. ನಗರ ಪಾಲಿಕೆ ಅಧಿಕಾರಿಗಳಷ್ಟೇ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾರನ್ನ ಯಾವಾಗ ಬೇಕು ಕರೆದು ಕೂಡ ಬರ್ತಾರೆ, ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾರೆ. ಹೀಗೆಲ್ಲ ಬದುಕೋದಕ್ಕೆ ಅವಕಾಶ ಅಂದ್ರೆ ನಾನು SSLC ಪಾಸ್ ಮಾಡಿಕೊಂಡು ಬನ್ಮೇಯ ವಿದ್ಯಾಸಂಸ್ಥೆಗೆ ಬಂದ ನಂತರ ಈ ನನ್ನೆಲ್ಲಾ ಪ್ರಗತಿಗೆ ಕಾರಣ ಬನ್ಮೇಯ ವಿದ್ಯಾಸಂಸ್ಥೆ ಅಂತಕ್ಕಂಥ ಕೃತಜ್ಞತೆ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದೆ. ಆ ನೆರಳಿನಲ್ಲೇ ಬೆಳೆದು ಬಂದು ಅಂತಹದೇ ಒಂದು ಮರವನ್ನು ನೆಟ್ಟು ಅವರಿಗೆ 1000 ಜನಕ್ಕೆ ಶಿಕ್ಷಣವನ್ನು ಕೊಟ್ಟರು, ಹಾಗೆ ನಾನು 100 ಜನಕ್ಕೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಸ್ಥೆಯನ್ನ ಕಟ್ಟಿದ್ದೇನೆ. ಇಲ್ಲಿನ ಹಣ ಮಾಡಬೇಕು ಅಂತಾಗ್ಲಿ, ಶ್ರೀಮಂತ ಆಗ್ಬೇಕಲ್ಲಿ ಅಂತಲ್ಲ. ಬನ್ಮೇಯ ವಿದ್ಯಾಸಂಸ್ಥೆಯ ಒಂದೊಂದು ವೈಶಿಷ್ಟ್ಯ ಅಂತಂದ್ರೆ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಕ್ಕಂಥ 6 ಜನ ಶಿಕ್ಷಕರು 6 ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. 6 ಜನ ಶಿಕ್ಷಕರು ಬನ್ಮೇಯ ವಿದ್ಯಾಸಂಸ್ಥೆಯಲ್ಲೇ ಲೆಕ್ಚರ್ ಆಗಿದ್ದವರು, ಹೈಸ್ಕೂಲ್ ಟೀಚರ್ ಆಗಿದ್ದವರು, ಅವರು ಇವತ್ತು ಮೈಸೂರು ನಗರದಲ್ಲಿ 6 ಶಿಕ್ಷಣ ಸಂಸ್ಥೆಗಳು ನಡೀತಾ ಇವೆ. ಅಂತರಲ್ಲಿ ನಂದು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನ ಮಾಡಿ 4 ಜನಕ್ಕೆ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 4 ಜನ ಪದವೀಧರರಾಗಿರ್ತಕ್ಕಂಥವ್ರಿಗೆ ಸರ್ಕಾರಿ ಕೆಲಸ ಅಥವಾ ಉತ್ತಮವಾದಂಥ ಕೆಲಸ ಸಿಗೋವರೆಗೂ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದು, ಇಲ್ಲಿ ಕೆಲವೊಂದು ಅನುಭವವನ್ನು ಪಡ್ಕೊಂಡಿದ್ದು, ಸರ್ಕಾರಿ ಕೆಲಸಕ್ಕೆ ಹೋಗಿದ್ರು ಕೂಡ ಅನೇಕ ಜನ ಇದ್ದಾರೆ. ಇವತ್ತು ಅವರೆಲ್ಲ ಸರ್ಕಾರಿ ಹುದ್ದೆಯಲ್ಲಿ ಇದ್ರು ಕೂಡ ಸಿಕ್ಕದಾಗ ಹೇಳ್ತಾರೆ, ಸರ್ ಇಲ್ಲಿ ಕಲಿಸಿದಂಥ ಶಿಕ್ಷಣ ಇದೆಯಲ್ಲ ಸರ್, ಎಲ್ಲೂ ಸಿಕ್ಕಲ್ಲ ಸರ್. ನೀವು ಶ್ರೀಮತಿ ಶಾಂತಕುಮಾರಿ ಅವರು, ನೀವು ಮತ್ತೆ ನಿಮ್ಮ ಶಿಕ್ಷಣ ಬಂಧುಗಳೆಲ್ಲ ಸೇರಿಸಿ ನಮ್ಮನ್ನ ಮೌಲ್ಡ್ ಮಾಡಿದ್ರಿ, ಸಮಾಜದಲ್ಲಿ ನಾಗರಿಕರಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತ ಹೇಳ್ತಾರೆ. ಅಷ್ಟೇ ಸಾಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದಲ್ಲದೆ ಚಿತ್ರನಟರು, ನಾಟಕಕಾರರು, ಮಾಸ್ಟರ್ ಹಿರಣ್ಣಯ್ಯವರು, ದ್ವಾರಕೀಶ್ ಅವರು, ಇನ್ನೂ ಹಲವಾರು ಜನ ಬನ್ಮೇಯ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದವರು ತುಂಬಾ ಹೆಮ್ಮೆ ಆಗುತ್ತೆ. ಹೌದು, ಅವರೆಲ್ಲರ ನಾನು ಬಂದು ಇತಿಹಾಸವನ್ನು ತಿಳ್ಕೊಂಡ್ಮೇಲೆ ದ್ವಾರಕೀಶ್ ಅವರು ಬನ್ಮೇಯದಲ್ಲಿ, ಅವ್ರಿಗೆ BC ರಂಗನಾಥ ಅಯ್ಯಂಗಾರ್ ಅವರು ಪ್ರೇರೇಪಣೆ, ಮಾಸ್ಟರ್ ಹಿರಣ್ಣಯ್ಯನವರು ಇಲ್ಲಿ ಓದಿದವರು, ಹೀಗೆ ನಾಟಕಕಾರನ ಸೃಷ್ಟಿ ಮಾಡಿದಂತ ES ವೆಂಕಟರಾಮಯ್ಯ, ಹೌದು, ಚೀಫ್ ಜಸ್ಟಿಸ್ AS ವೆಂಕಟರಾಮಯ್ಯನವರು ಡಿ ಬನ್ಮೇಯ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದವರು. ಅಂತ ಒಂದು ಪ್ರತಿಭಾವಂತ ಜನಗಳನ್ನ ತಯಾರು ಮಾಡಿದಂತ ಸಂಸ್ಥೆ ಇದು. ಬನ್ಮೇಯವರೇ ಖುದ್ದಾಗಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ಸದಸ್ಯರಿಗೆ ಆಯ್ಕೆ ಆಗಿದ್ದರು, ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದವರು ಅವರು. ಹಾಗೆ ಅಂಥವರ ತುಳಿದ ಭೂಮಿಯಲ್ಲಿ ಜೀವನ ಮಾಡ್ತಾ ಇದ್ದಂತ ನಾನು ಕೂಡ ರಾಜಕೀಯಕ್ಕೆ ಬೆಳೆದಿಕ್ಕೆ ಅವಕಾಶವಾಯಿತು. ಇನ್ನು ಅನೇಕ ಜನ ಮೈಸೂರು ನಗರದಲ್ಲಿ ಕಾರ್ಪೊರೇಟರ್ ಕೆಲಸ ಮಾಡಿದ್ರು. ವಾಸು ಅಂತಕ್ಕಂಥವ್ರು ಮೈಸೂರು ನಗರದ ಮೇಯರ್ ಆಗಿದ್ರು. TB ಚಿಕ್ಕಣ್ಣ ಮೈಸೂರು ನಗರದ ಮೇಯರ್ ಆಗಿದ್ರು, ಅವರು ಕೂಡ ಇಲ್ಲೇ ಹೋದವರು. RG ನರಸಿಂಹಯ್ಯಂಗಾರ್ ಇಲ್ಲೇ ಹೋದವರು, ಅವರು ಮೇಯರ್ ಆಗಿದ್ರು. BK ಪ್ರಕಾಶ್ ಇಲ್ಲಿ ಹೋದವರು, ಅವರು ಮೇಯರ್ ಆಗಿದ್ರು. BL ಭೈರಪ್ಪ ಇಲ್ಲಿ ಹೋದವರು, ಅವರು ಮೇಯರ್ ಆಗಿದ್ರು. ಹೀಗೆ ಆ ಒಂದು ಪರಂಪರೆನೇ ಬನ್ಮೇಯ ವಿದ್ಯಾಸಂಸ್ಥೆಯಿಂದ ಬೆಳೆದು ಬಂದಿದ್ದಂಥದ್ದು ಮೈಸೂರು ನಗರದಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರ ಹೆಸರು ಹೇಳಿದ್ರು ಕೂಡ ಇವರೆಲ್ಲ ಉತ್ತಮವಾದವರು ಅಂತಕ್ಕಂಥ ಅವರನ್ನ ಸೃಷ್ಟಿ ಮಾಡಿದಂಥ ಕೀರ್ತಿ ಬನ್ಮೇಯ ವಿದ್ಯಾಸಂಸ್ಥೆಗೆ ಬರುತ್ತೆ. ಆ ಸಂಸ್ಥೆಯಲ್ಲಿ ಅನ್ನ ತಿಂದು ನನ್ನ ಸಂಸಾರವನ್ನು ಕಟ್ಟಿಕೊಂಡು, ನನ್ನ ಸಂಸಾರವನ್ನು ಬೆಳೆಸಿ, ನನ್ನ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅವರು ಸಮಾಜದಲ್ಲಿ ಒಳ್ಳೆಯವರಾಗಬೇಕಾಗಿ ಪ್ರಯತ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಬನ್ಮೇಯ ವಿದ್ಯಾಸಂಸ್ಥೆನ ಸ್ಮರಿಸ್ಕೊಳ್ತಾ
ಅಂತಹದೇ ಒಂದು ಸಂಸ್ಥೆನ ಕಟ್ಟಬೇಕು ಅಂತೇಳಿ ಕಟ್ಟಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ದೊಡ್ಡದ ಆಲದ ಮರ ಅದ್ರ ಅದ್ರ ಕೆಳಗಡೆ ಹಲವಾರು ಪ್ರಾಣಿ ಪಕ್ಷಿಗಳು ಯಾವ ರೀತಿ ಜೀವನ ಮಾಡ್ತೋ ಹಾಗೇನೆ ತಾವು ಒಳ್ಳೆ ವಿದ್ಯಾವಂತರಾಗಿ ಸುಸಂಸ್ಕೃತರಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಸಂಸ್ಥೆಯಲ್ಲಿ ವೃತ್ತಿ ಮಾಡಿ ಹಲವಾರು ಗಣಪಯೋಗ ಕೆಲಸಗಳನ್ನ ಮಾಡಿದಿರಿ. ನನಗೂ ಕೂಡ ಹಲವಾರು ಪ್ರೋತ್ಸಾಹ ಕೊಟ್ಟಿದ್ದೀರಿ. ನೀವು PT ಮಾಸ್ಟರ್ ಆಗಿದ್ದಾಗ ಮನ್ವೆ ಸ್ಕೂಲಲ್ಲಿ ನಮಗೆ ನೀವು ಕಬಡ್ಡಿ ಆಮೇಲೆ ಇದು ಫುಟ್ಬಾಲು ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರಿ. ಕಬಡ್ಡಿ ಆಡ್ಬೇಕಾದ್ರೆ ನಮಗೆ ಸ್ಕೋರಿಂಗ್ ಮಾಡೋಕ್ಕೆ ತಂದು ಕೂರ್ತಾ ಇದ್ರಿ. ಕಬಡ್ಡಿಗೆ ರೂಲ್ಸ್ ಏನು ರೆಗ್ಯುಲೇಷನ್ ಏನು ಅಂತ ಬುಕ್ ಕೊಟ್ಬಿಟ್ಟು ರೂಲ್ಸ್ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಮಾಡಿ ಅಂತ ಹೇಳಿ ಸ್ಕೋರಿಂಗ್ ಮಾಡ್ತಾ ಇದ್ರಿ. ಕ್ರಿಕೆಟ್ ಆಡ್ಬೇಕಾದ್ರೆ ಅಂಪೈರಿಂಗ್ ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಅಂಪೈರಿಂಗ್ ಬುಕ್ ತಂದ್ಬಿಟ್ಟು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮಾಡಿ ತೋರಿಸ್ತಾ ಇದ್ರಿ. ಎಲ್ಲ ರೀತಿ ತಾವು ಇರತಕ್ಕಂಥ ಎಲ್ಲ ಪರಿಸರವನ್ನು ಕೂಡ ಎಡ್ಯುಕೇಟ್ ಮಾಡ್ತಾ ಇರ್ತಕ್ಕಂಥದ್ದು ಗುಣ ತಮ್ಮಲ್ಲಿತ್ತು. ಇದಕ್ಕೋಸ್ಕರವಾಗಿ ತಮಗೆ ಇಡೀ ಸಮಾಜ ತಮ್ಮಿಂದ ಯಾರ್ಯಾರು ಉಪಯೋಗ ಪಡೆದಿದ್ದಾರೆ ಅವರು ತುಂಬಾಗೆ ಕೃತಜ್ಞತೆ ಸಲ್ಲಿಸಬೇಕು. ಈ ವಿಚಾರವಿಗೆ ತಮ್ಮಲ್ಲಿ ಒಂದೆರಡು ಮಾತು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಅತಿಶಯವಾಗಿ ಏನೋ ಮಾಡ್ಬಿಟ್ಟಿದ್ದೀನಿ ಸಾಧನೆ ಅಂತ ಅನ್ಕೊಂಡಿಲ್ಲ. ಅನೇಕ ಜನ ಮಹನೀಯರು ಮಾಡಿದ್ದನ್ನೇ ನಾನು ಅನುಕರಣೆ ಮಾಡಿದ್ದೇನೆ. ಅವ್ರ ಹಾಗೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದೇನೆ. ನಾನು ಬನ್ಮೇಯ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ ಬನ್ಮೇನವರ ಇತಿಹಾಸವನ್ನ ತಿಳ್ಕೊಂಡಿದ್ದ ಸಂದರ್ಭದಲ್ಲಿ ತಮ್ಗೆಲ್ಲ ಗೊತ್ತಿರೋ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಕಂಠೀರವ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರದ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಬಂಗಾರದ ಮನುಷ್ಯ ಸಿನಿಮಾ ಬಂತು. ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ನನಗೆ ನನ್ನ ಜೀವನದಲ್ಲಿ ಒಂದು ಹೊಸ ಪ್ರಜ್ಞೆ ಮೂಡೋದಕ್ಕೆ ಪ್ರಾರಂಭವಾಯಿತು. ಯಾಕೆ ಅಂದ್ರೆ ಅವರು ರಾಜೀವ ಅಂತಕ್ಕಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆಗಿದ್ದವರು ಕೋಆಪರೇಟಿವ್ ಫಾರ್ಮಿಂಗ್ ವ್ಯವಸ್ಥೆಯನ್ನ ತಗೊಂಡು ಬಂದು ಒಂದು ಗುಡ್ಡವನ್ನ ಹೊಡೆದು ಗದ್ದೆಯನ್ನ ಮಾಡಿ ತೋಟವನ್ನ ಮಾಡಿ ಜನಗಳಿಗೆ ಹಳ್ಳಿ ಜನ ಬದುಕೋದಕ್ಕೆ ಹೇಗೆ ಅವಕಾಶ ಆಗ್ಬಹುದು ಅನ್ನೋದನ್ನ ಆ ಸಿನಿಮಾದ ಮುಖಾಂತರ ತೋರಿಸಿದ್ರು. ಆಗ ನಾನು ರಾಜ್ಕುಮಾರ್ ಅವ್ರ ತರ ಏನಾದ್ರು ಒಂದು ವಿಶೇಷವಾದನ್ನ ಮಾಡಬೇಕು ಅಂತ ಅನ್ಕೊಂಡಾಗ ಬನ್ಮೇನವರ ಇತಿಹಾಸದ ಜೊತೆಗೆ ಇವರ ಒಂದು ಇತಿಹಾಸವನ್ನು ಕೂಡ ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲೇ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟೋಣ ಅಂತೇಳಿ ಆ ಸಂಸ್ಥೆ ಕಟ್ಟೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನನಗೆ ಪ್ರೇರಣೆ ಆದರು. ಬನ್ಮೇನವರ ಆದರ್ಶ, ರಾಜ್ಕುಮಾರ್ ಅವರ ಒಂದು ಸಮಾಜ ಸೇವೆ ನನಗೆ ಸ್ಫೂರ್ತಿಯನ್ನು ಕೊಟ್ಟದ್ರಿಂದ ನಾನು ಈ ಕೆಲಸವನ್ನು ಮಾಡೋಕ್ಕಾಯ್ತು. ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಜನಗಳು ಬಹಳಷ್ಟು ಸಂತೋಷವಾಗಿ ಬಂದು ಮಾತಾಡ್ತಾರೆ ನನ್ನ ಹತ್ರ. ಬೇರೆಯವ್ರಿಗಿಂತ ನಿಮ್ದು ವಿಶಿಷ್ಟವಾಗಿದೆ ಸರ್ ಅಂತ ರಾತ್ರಿ 10 ಗಂಟೆ ಆಗಲಿ 11 ಗಂಟೆ ಆಗಲಿ ನಿಸ್ಸಂಕೋಚವಾಗಿ ಬಂದು ನನ್ನ ಹತ್ರ ಮಾತಾಡ್ತಾರೆ. ಅವರ ಕಳಕಳಿ ಏನು ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ಏನಾದ್ರು ಒಂದು ಸಲಹೆ ಸೂಚನೆಯನ್ನು ಕೊಟ್ಟು ಕಳಿಸ್ಕೊಡ್ತೀನಿ ನಾನು. ಹಾಗೆ ಸಮಾಜದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಒಳ್ಳೆಯವ್ರ ಜೊತೆಯಲ್ಲಿ ಇರೋದ್ರಿಂದ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಮನೋಭಾವ ಇರೋದ್ರಿಂದ ಒಳ್ಳೆಯವರಾಗಿ ಒಳ್ಳೆಯವ್ರ ಜೊತೆಯಲ್ಲಿ ಬದುಕೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ಕೂಡ ಸಂತೋಷವಾಗಿದೆ. ಇವತ್ತಿನ ದಿವಸ ನನ್ನ ಈ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಳ್ಳಿಕ್ಕೆ ಬಂದಂತ ನನ್ನದೇ ಶಿಷ್ಯ ಆಗಿದ್ದು, ಆತ್ಮೀಯರಾಗಿದ್ದು, ಬಂಧುಗಳಾಗಿದ್ದು ಈ ಲೋಕೇಶ್ ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯವಾದದ್ದು ಅಂತೇಳಿ ನಾನು ಈ ಮುಖಾಂತರ ಲೋಕೇಶ್ ಕೂಡ ನನ್ನ ಧನ್ಯವಾದವನ್ನ ಹೇಳ್ತಿದ್ದೀನಿ. ಒಬ್ಬ ಆದರ್ಶ ವ್ಯಕ್ತಿ ಯಾವ ರೀತಿ ಇರ್ಬೋದು ಅನ್ನೋದಕ್ಕೆ ತಾವು ಉದಾಹರಣೆ ಆಗಿದ್ದೀರಾ. ಹಲವಾರು ಸೇವೆಗಳನ್ನು ಮಾಡಿದ್ದೀರಾ. ಯಾರು ಮುಂದಕ್ಕೆ ಬರಬೇಕು, ಅವ್ರಿಗೆ ಏನು ಅವಶ್ಯಕತೆ ಇದೆ ಅದೆಲ್ಲರೂ ಕೂಡ ಕೊಟ್ಟು ಮುಂದುವರಿಸಿದ್ದೀರಾ. ತಾವೊಂದು ಆದರ್ಶ ವ್ಯಕ್ತಿತ್ವವನ್ನು ಸ್ಥಾಪನೆ ಮಾಡಿದ್ದೀರಾ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಏನೆಲ್ಲ ಮಾಡ್ಬೋದು ಅದಕ್ಕೆ ತಾವೇ ಉದಾಹರಣೆ ಆಗಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಅವರು ಏನೇನೋ ಅವ್ರಿಗೆ ಕುಂದು ಕೊರತೆಗಳಿದೆಯೋ ಅದನ್ನೆಲ್ಲ ಮೆಟ್ಟಿ ಮುಂದುವರೆಯೋದಕ್ಕೆ ಏನಾರೋ ಒಂದು ಒಳ್ಳೆ ಮಾತುಗಳನ್ನ ತಾವು ದಯಮಾಡಿ ಹೇಳಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಯಾವ ಮನುಷ್ಯನ್ಗೆ ಆಗ್ಲಿ ನಾನು ಎಲ್ಲ ಸಾಧನೆ ಮಾಡಾಗೋಗಿದೆ, ಇನ್ನೇನು ಮಾಡ್ಬೇಕಾದ್ದಿಲ್ಲ ಅಂತ್ಯಕ್ಕೆ ಬಂದ್ಬಿಟ್ಟಿದ್ದೀನಿ ನಿಂತ್ಕೊಳ್ಬೇಕಾದ್ದೇನಿಲ್ಲ. ಸಾಧನೆ ಮಾಡಿರ್ತಕ್ಕಂಥವ್ರು ಮತ್ತಷ್ಟು ಜನೋಪಯೋಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮನ್ನ ನಾವು ಸಾಧನೆ ಮಾಡಿದ್ವಿ, ನಾವು ಒಂದು ಸ್ಥಿತಿಗೆ ಬಂದಿಲ್ಲ ಅನ್ನೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿ ಆ ಒಂದು ಗುರಿ ಮುಟ್ಟಲಿಕ್ಕೆ ಅವಕಾಶ ಇದೆ. ಇಂಥದನ್ನ ಉಪಯೋಗಿಸ್ಕೊಂಡು ಬಂದ್ರೆ ಸಮಾಜದಲ್ಲಿ ನಾವು ಗಣ್ಯ ನಾಗರಿಕರಿಗೆ ಒಳ್ಳೇದಾಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ, ಕೆಟ್ಟ ಚಟಗಳಿಂದ ದೂರ ಇರ್ತಕ್ಕಂಥದ್ದು, ನನ್ನ ಜೊತೆಲಿರ್ತಕ್ಕಂಥ ಜನ ನಾನು ಇಷ್ಟಪಡುವಾಗ ನನ್ನ ಗುಣವನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು, ಬೇರೆಯವ್ರ ಮೇಲೆ ಹೇರೋದಲ್ಲ, ಅವ್ರು ನಮ್ಮನ್ನು ನೋಡಿ ಅನುಕರಣೆ ಮಾಡೋಕ್ಕಾಗಬೇಕು ಅಂತ ಗುಣಗಳನ್ನ ಬೆಳೆಸ್ಕೊಂಡು ಹೋಗೋದು ಸಮಾಜದಲ್ಲಿ ಒಳ್ಳೆಯದು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನನ್ನ ಧನ್ಯವಾದವನ್ನು ಹೇಳಿ ಇಷ್ಟನ್ನ ನಾನು ಹೇಳಲಿಕ್ಕೆ ಸಾಧ್ಯವಾಗಿದೆ. ಅವಕಾಶ ಮಾಡಿಕೊಟ್ಟಂತ ಲೋಕೇಶ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ
ಹಲವಾರು ಜನರ ಸಂದರ್ಶನ ಕೂಡ ನಾನು ಮಾಡಿದ್ದೀನಿ. ನಮ್ಮ ಗುರುಗಳಾಗಿರ್ತಕ್ಕಂಥ ನನಗೆ ವೆಲ್ವಿಷರ್ ಆಗಿರ್ತಕ್ಕಂಥ HNC ಕೇಟವ್ ಸಂದರ್ಶನ ಮಾಡ್ತಾ ಇರತಕ್ಕಂಥದ್ದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ತುಂಬ ಭಾಳ ವರ್ಷಗಳಿಂದ ಮಾಡಬೇಕು ಸಂದರ್ಶನ ಮಾಡಬೇಕು ಅಂತ ತುಂಬ ಆಸಕ್ತಿ ಇತ್ತು. ಇವತ್ತು ಕಾಲ ಕೂಡ ಬಂದಿದೆ, ಮಾಡಿದ್ದೀನಿ. ಇವರ ಒಂದು ಜೀವನ ತೆರೆದ ಪುಸ್ತಕ ಇದ್ದಂಗೆ. ಅದನ್ನು ತಾವು ವೀಕ್ಷಕರು ತಾವು ನೋಡಿ, ಯಾರ್ಯಾರು ಹಿಂದೆ ಉಳಿದಿದ್ದೀರಾ, ಅವಿದ್ಯಾವಂತರಾಗಿದ್ದೀರಾ, ವಂಚಿತರಾಗಿದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ನನ್ನ ಸಂದರ್ಶನವನ್ನು ನೋಡಲು ನೀವು ಎಚ್ಚೆತ್ಕೊಂಡು ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳಕ್ಕಾಗಲಿ, ಮುಂದುವರಿಕೆ ನುಗ್ಗಕ್ಕೆ ಅವಕಾಶ ಮಾಡ್ಕೊಳಕ್ಕಾಗಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಈ ಸಂದರ್ಶನದಲ್ಲಿ ಭಾಗವಹಿಸಿ ನಮಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟು ಜನೋಪಾಯ ಕೆಲಸ ಮಾಡಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ HNC ಕೇಟ್ ಅವರಿಗೆ ಅನಂತ ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ ಸರ್. ಬನ್ನಿ ಸರ್. ಇದು ನಮ್ಮಲ್ಲಿ ಇರ್ತಕ್ಕಂಥ ಡಿವಿಷನ್ಸ್. ಏನೇನು ಡಿವಿಷನ್ಸ್ ಇದೆ ನಮ್ಮಲ್ಲಿ ಅಂತ. ಸಂಸ್ಥೆ ಮಾಮೂಲಿ ಬರೀ ಶಿಕ್ಷಣ ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ತಾಂತ್ರಿಕವಾಗಿ ಕೂಡ ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೆ ನಾವು ದ್ರೋಣನ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರ ಕಾರ್ಯವೈಖರಿ ಏನು, ಹೇಗೆ ಅದು ಆಗೋ ಅನುಕೂಲ ಏನು ಅಂದು, ಮತ್ತು ರೋಬೋಟ್ ಎಲ್ಲ ಆಶ್ಚರ್ಯ ಆಗುವಂಥದ್ದು ಅದನ್ನೇ ಹೇಗೆ ಇದು ಮಾಡ್ತಾರೆ, ಅದು ಯಾಕೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಶ್ರೀಕಂಠೇಶ್ವರ ತಾಂತ್ರಿಕ ವಿದ್ಯಾಸಂಸ್ಥೆ ಅಂತೇಳಿ ಈ ವಿಭಾಗವನ್ನು ಕೂಡ ನಾವು ತೆರೆದಿದ್ದೇವೆ. ಅದರಲ್ಲಿ ಪರಿಣಿತರು ಬೆಂಗಳೂರಿಂದ ಬಂದು ಇಲ್ಲಿ ಮಕ್ಕಳಿಗೆ ಕ್ಲಾಸ್ ಮಾಡಿ ಹೋಗ್ತಾರೆ. ಒಬ್ಬರನ್ನ ಇಲ್ಲೇ ಬಿಟ್ಟಿದ್ದಾರೆ ಪರಿಣಿತರನ್ನ, ಅದು ಕೂಡ ಕ್ಲಾಸ್ ನಡೀತಾ ಇದೆ ನಮ್ಮಲ್ಲಿ. ಶ್ರೀಕಂಠೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀಕಂಠೇಶ್ವರ ಪ್ರೌಢಶಾಲೆ, ಶ್ರೀಕಂಠೇಶ್ವರ PU ಕಾಲೇಜು, ಶ್ರೀಕಂಠೇಶ್ವರ ITI ಇದಿಷ್ಟು ಕೂಡ ಆ ಅಂಗಸಂಸ್ಥೆಗಳಿಗೆ ನಡ್ಕೊಂಡು ಹೋಗ್ತಾ ಇದೆ. ಜೊತೆಗೆ ಇನ್ನೂ ಟೈಲರಿಂಗ್ ಕ್ಲಾಸ್ ಒಂದು ಮಾಡಿದ್ವಿ, ಇಲ್ಲಿನ ಮಹಿಳೆಯರಿಗೆ ತರಬೇತಿ ಕೊಡಬೇಕು ಅಂಥೇಳಿ. ಕಂಪ್ಯೂಟರ್ ಕ್ಲಾಸ್ ಮಾಡಿದ್ವಿ, ಪ್ರಿಂಟಿಂಗ್ ಟೆಕ್ನಾಲಜಿ ಕ್ಲಾಸಸ್ ಮಾಡಿದ್ವಿ. ಹಾಗೆ ಒಂದೊಂದು ನಡ್ಕೊಂಡು ಹೋಗ್ತಾ ಇದೆ. ಒಂದ್ಸರಿ ಇಲ್ಲಿ ಕಾಂಪೌಂಡ್ ಬಂದ್ಮೇಲೆ ಹೌದು, ಕಂಪ್ಲೀಟ್ ಆಗಿ ಏನನ್ ಬೇಕೋ ತಾಂತ್ರಿಕವಾಗಿ ನರ್ಸರಿ ಸ್ಕೂಲ್ಸ್ ತಂದು ಸೇರಿಸ್ಬಿಟ್ರೆ PU ಕಾಲೇಜ್ ಪಾಸ್ ಮಾಡ್ತಾರೆ, ಅಥವಾ ITI ಪಾಸ್ ಮಾಡ್ತಾರೆ, ಅಥವಾ ಏನಾದ್ರು ಒಂದು ವೃತ್ತಿ ತರಬೇತಿ ಪಡ್ಕೊಂಡು ಆಚೆ ಹೋಗ್ತಾರೆ. ಇದು ಅಕ್ಷರ ದಾಸೋಹ ಅಡಿಗೆ ಮನೆ. ವಿಶೇಷ ಅಂದ್ರೆ ನಮ್ಮ ಸಂಸ್ಥೆದೊಂದು ಇದು ಬಾಲಕಾರ್ಮಿಕರು ಹೆಚ್ಚು ಜನ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶ ಆದ್ರಿಂದ ಬಾಲಕಾರ್ಮಿಕರ ವಿಶೇಷ ವಸತಿ ಶಾಲೆ ಕೂಡ ತೆರೆದಿದ್ದೆ ನಾವು. 100 ಜನ ಬಾಲಕಾರ್ಮಿಕರಿಗೆ ಇಲ್ಲಿ ಊಟ ವಸತಿ ಕೊಟ್ಕೊಂಡು ವಿದ್ಯಾಭ್ಯಾಸ ಕೊಟ್ಕೊಂಡು 14 ವರ್ಷ ಆಗೋರು ಅವ್ರನ್ನ ಇಟ್ಕೊಂಡಿದ್ದು 14 ವರ್ಷ ಆದ ನಂತರ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೆ. ಅದು ಬಾಲಕಾರ್ಮಿಕರ ವಸತಿ ಶಾಲೆ. ಮೈಸೂರು ನಗರದ ಯಾವುದೇ ಶಾಲೆಗಿಲ್ಲ ಈ ಒಂದು ಸೌಕರ್ಯ. ಅದು ನನ್ನ ಶಾಲೆಗೆ ಜಿಲ್ಲಾಧಿಕಾರಿ ಕುಮಾರ್ ನಾಯಕ್ ಇದ್ದಾಗ ಕೊಟ್ಟಿದ್ರು, ನೀವು ಮಾಡಿ ಇದನ್ನ ಮಾಡ್ಸಿರೋ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಒಂದು ಸರ್ಕಾರ ಮಾಡ್ಬೇಕಾದ್ರೆ ಕೆಲಸವನ್ನ ಸಾಮಾನ್ಯವಾಗಿ ಒಬ್ರು ಮಾಡಿದ್ದೀರಾ ಅನ್ನೋದು ತುಂಬಾ ದೊಡ್ಡ ವಿಚಾರ. ಅದು ನಿಮ್ಮಂತ ಹಲವಾರು ಜನ ವಿದ್ಯಾವಂತರು ಈ ಸಮಾಜಕ್ಕೆ ಬಂದ್ರೆ ಸಮಾಜ ಖಂಡಿತವಾಗಿ ಶಿಕ್ಷಿತವಾಗುತ್ತೆ ಅಂತ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ಬೇಕಷ್ಟೇ. ಹೌದು, ಸಮಾಜದಿಂದ ನನಗೇನು ಸಿಕ್ತು ಅನ್ನೋದಕ್ಕಿಂತ ನನ್ನ ಇದ್ದಂಥ ಅವಧಿಯಲ್ಲಿ ಸಮಾಜಕ್ಕೋಸ್ಕರ ಏನು ಕೊಡುಗೆ ಕೊಡೋಕ್ಕೆ ಸಾಧ್ಯ ಆಗಿದೆ. ಹಣಕಾಸು ಅಷ್ಟೇ ಕೊಡುಗೆ ಅಲ್ಲ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅವ್ರನ್ನ ಪ್ರಜೆಗಳಿಂದ ಸ್ವಲ್ಪ ಅನುಕೂಲಕರ ಆಗೋಂಗೆ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ, ಅದನ್ನು ನಾವು 100 ಜನಕ್ಕೆ ಪ್ರಯತ್ನ ಮಾಡಿದರೆ ಒಂದು 20 ಜನನಾದ್ರೂ ಅಭಿವೃದ್ಧಿ ಆಗಬಹುದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಅಷ್ಟೇ. ಇವತ್ತು ಯಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಏನಕ್ಕೆ ಕೆಲಸ ಮಾಡಿದೇನೆ, ಹೌದು, ದುಡ್ಡು ಮಾಡ್ಕೊಂಡು ಅವ್ರು ಏನು ದುಡ್ಡು ಅಶ್ವರ ಇವತ್ತಿರ್ತಾರೆ, ಹೋಗುತ್ತೆ. ವಿದ್ಯೆ ಒಂದು ಇದ್ರೆ ಒಂದ್ ಎಲ್ ಬೇಕಾರ ಈ ವಿಶ್ವದಲ್ಲಿ ಎಲ್ ಬೇಕಾದ್ರೆ ನುಡ್ಕೊಂತೀವಿ. ಅದಕ್ಕೋಸ್ಕರವಾಗಿ ಅದೊಂದು ಒಳ್ಳೆ ಕೆಲಸ ಮಾಡ್ತಿದ್ದೆ. ತಾವು ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆ ಮಾಡಿ ಪ್ರೈಮರಿ ಸೇರ್ಕೊಂಡ್ಮೇಲೆ ITI PUC ಸಂಖ್ಯೆ ಮಾಡ್ಕೊಂಡು ಈಗ ಹೊಸ ಟೆಕ್ನಾಲಜಿ
ರೋಬೋಟ್ ಮತ್ತು ಎಲ್ಲ Drone. ಮಾಡಿದ್ದೀರಾ, ಡ್ರೋನ್ ಮಾಡಿದ್ರೆ ಅದಕ್ಕೋಸ್ಕರ ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ ಸರ್. ನಿಮ್ಮಂಥವ್ರು ನಮ್ಮ ದೇಶಕ್ಕೆ ಹೆಚ್ಚು ಜನ ಬರಲಿ ಅಂತ ಈ ಮೂಲಕ ನಾನು ಆರೈಕೆ ಮಾಡ್ತೀನಿ ಸರ್. ಬಹಳ ಸಂತೋಷ.